ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನ್ ನಿಮ್ಗೆ ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್ ಕಥೆಯನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್ ಕಥೆ ಕಡೆ ಹೋಗೋಣ. ಇಂದಿನ ಸೀಕ್ರೆಟ್ ವಾರ್ಸ್ ಎಪಿಸೋಡ್ ಅಲ್ಲಿ ನಾವು ನೋಡಿದೀವಿ ಹೇಗೆ ನಮ್ಮ ಡಾಕ್ಟರ್ ಡೂಮ್ ಅವರು ಈ ಬ್ಯಾಟಲ್ ವರ್ಡ್ ಅನ್ನ ಸೃಷ್ಟಿ ಮಾಡ್ತಾರೆ. ಆ ಬ್ಯಾಟಲ್ ವರ್ಡ್ ಅಲ್ಲಿ ಸಾಮ್ರಾಜ್ಯಗಳು, ಆ ಸಾಮ್ರಾಜ್ಯಗಳಿಗೆ ಸಾಮ್ರಾಟರನ್ನ ನೇಮಿಸಿ ನಮ್ಮ ಡಾಕ್ಟರ್ ಡೂಮ್ ಅವರು ಆ ಇಡೀ ಬ್ಯಾಟಲ್ ವರ್ಡ್ ಗೆ ಹೇಗೆ ಡಿಕ್ಟೇಟರ್ ಅಂದ್ರೆ ಸರ್ವಾಧಿಕಾರಿಯಾಗಿ ರೂಲ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೀವಿ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಸತ್ತಾದ್ಮೇಲೆ ಅವರ ಸ್ಟ್ಯಾಚ್ಯೂ ಕೆಳಗಡೆನೆ ಇದ್ದಂತಹ ಒಂದು ರೂಮ್ ಗೆ ಹೊರಟಂತ ನಮ್ಮ ಡಾಕ್ಟರ್ ಡೂಮ್ ಅವರು ಆ ರೂಮ್ ಒಳಗಡೆ ಒಬ್ಬ ವ್ಯಕ್ತಿನ ಮೀಟ್ ಮಾಡ್ತಾರೆ. ಅವನೇ ಮಾಲಿಕ್ಯುಲರ್ ಮ್ಯಾನ್. ಆಗ ನಮ್ಗೆ ಗೊತ್ತಾಗುತ್ತೆ ಬಿಯಾಂಡರ್ ಗಳು ಈ ಮಾಲಿಕ್ಯುಲರ್ ಮ್ಯಾನ್ ಗಳನ್ನ ಯೂಸ್ ಮಾಡಿಕೊಂಡು ಮಲ್ಟಿವರ್ಸ್ ಅಲ್ಲಿರುವಂತಹ ಅನಂತ ಅರ್ತ್ ಗಳನ್ನ ಸರ್ವನಾಶ ಮಾಡೋದ್ರಾಗಿ ಪ್ಲಾನ್ ಹಾಕಿದ್ರು ಅಂತ. ನಮ್ಮ ಡಾಕ್ಟರ್ ಡೂಮ್ ಅವರ ಅರ್ತ್ ಗೆ ಬಂದಿದ್ದಂತಹ ಆ ಮಾಲಿಕ್ಯೂಲ್ ಮ್ಯಾನ್ ಇಂದಾನೆ ಈ ಎಲ್ಲಾ ಐಡಿಯಾಗಳನ್ನ ತಿಳ್ಕೊಂಡಂತ ನಮ್ಮ ಡಾಕ್ಟರ್ ಡೂಮ್ ಅವರು ಅದೇ ಮಾಲಿಕ್ಯೂಲ್ ಮ್ಯಾನ್ ನ ಸಹಾಯದಿಂದ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರ ಜೊತೆ ನಮ್ಮ ಡಾಕ್ಟರ್ ಡೂಮ್ ಅವರು ಬಿಯಾಂಡರ್ ಗಳ ಎಲ್ಲಾ ಪ್ಲಾನ್ ಅನ್ನ ಸರ್ವನಾಶ ಮಾಡಿ ಅವರೇ ಈ ಬ್ಯಾಟಲ್ ವರ್ಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಕಬಾಲ್ ಟೀಮ್ ನ ಹುಡುಕೋದಿಕ್ಕೆ ಅವರ ಎಲ್ಲಾ ಟೀಮ್ ಮೆಂಬರ್ ಗಳನ್ನ ಒಂದು ಕಡೆ ಸೇರಿಸಿಕೊಂಡಿದ್ದಾರೆ. ಆಗ ವೆಲೇರಿಯಾ ರಿಚರ್ಡ್ ಅವರು ಅವರ ಫ್ಯೂಚರ್ ಫೌಂಡೇಶನ್ ನ ಮೆಂಬರ್ ಗಳಿಗೆ ಹೇಳ್ತಾರೆ, ನನ್ನ ಮಿಷನ್ ಈ ಬ್ಯಾಟಲ್ ವರ್ಡ್ ಅಲ್ಲಿ ಇರುವಂತಹ ಎಲ್ಲರ ಎನರ್ಜಿ ಸಿಗ್ನಲ್ಸ್ ಗಳನ್ನ ಟ್ರೇಸ್ ಮಾಡುತ್ತೆ. ಆದರೆ ಈ ಕಬಾಲ್ ಮತ್ತೆ ಬಂದಿದ್ದಂತಹ ಆ ಸೂಪರ್ ಹೀರೋಗಳ ಎನರ್ಜಿ ಸಿಗ್ನಲ್ಸ್ ಬೇರೆನೆ ಇರೋದ್ರಿಂದ ನಾವು ಅವರನ್ನ ತುಂಬಾ ಬೇಗ ಹುಡುಕ್ಬಹುದು ಅಂತ ಹೇಳಿ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಅವರ ಆ ಎನರ್ಜಿ ಸಿಗ್ನಲ್ ಟ್ರೇಸರ್ ಮಿಷನ್ ಇತ್ತಲ್ಲ ಅದರಿಂದ ಈ ಕಬಾಲ್ ಟೀಮ್ ಅನ್ನ ಹುಡ್ಕೋದಿಕ್ಕೆ ಮುಂದಾಗ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ನಮ್ಮ ಸೂಪರ್ ಹೀರೋಗಳು ಮತ್ತೆ ಥ್ಯಾನೋಸ್ ಎಲ್ಲ ಎಲ್ಲಿದ್ದಾರೆ ಅಂತ. ಅದರಲ್ಲಿ ಎಲ್ಲರಿಗಿಂತ ತುಂಬಾ ಭಯಾನಕವಾಗಿರುವಂತಹ ಜಾಗಕ್ಕೆ ತಲುಪಿರುವಂತದ್ದೇ ನಮ್ಮ ಥ್ಯಾನೋಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಇದು ನಾವು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಂತ ಸೀಕ್ರೆಟ್ ವಾರ್ಸ್ ನ ಕತೆ. ಈಗ ಮುಂದೆ ನಮ್ಮ ಕತೆ ಕ್ಯಾಸಲ್ ಆಫ್ ಡೂಮ್ ಇಂದ ಶುರುವಾಗುತ್ತೆ. ಈ ಇಂದಿನ ಎಲ್ಲ ಘಟನೆಗಳು ನಡೆದು 3 ವಾರ ಕಳೆದೋಗಿದೆ. ಸೊ ಈಗ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಅವರ ಮಿಷನ್ ನ ಅಪ್ಡೇಟ್ ಅನ್ನ ನಮ್ಮ ಡಾಕ್ಟರ್ ಡೂಮ್ ಗೆ ಕೊಡ್ತಾ ಇದ್ದಾರೆ. ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಅವರ ಮಿಷನ್ ನ ಸಹಾಯದಿಂದ ಪ್ರಾಕ್ಸಿಮಾ ಮಿಡ್ ನೈಟ್ ಮತ್ತೆ ಕಾರ್ವಸ್ ಗ್ಲೇವ್ ಅವರನ್ನ ಹುಡುಕಿ ಸೆರೆ ಹಿಡಿದಿದ್ದಾರೆ. ಅವರನ್ನ ಸೆರೆ ಹಿಡಿಯೋದಿಕ್ಕೆ ಅಪಾಕಲಿಪ್ಸ್ ಅವರಿಗೆ ಸಹಾಯ ಮಾಡಿದ್ದಾನೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಅವರ ಕೆಲವು ಇಕ್ವಿಪ್ಮೆಂಟ್ಸ್ ಗಳನ್ನೇ ಬಳಸಿಕೊಂಡು ಆ ಇಬ್ರು ಒಂದು ಗ್ಲಾಸ್ ಟ್ಯಾಸಿಸ್ ಒಳಗೆ ಹಾಕಿ ಬಂಧಿಸಿಟ್ಟಿರ್ತಾರೆ. ಅದರಿಂದ ನಮ್ಮ ವೆಲೇರಿಯಾ ರಿಚರ್ಡ್ ಅವರಿಗೆ ಅವರಿಬ್ಬರಿಂದಾನು ಯಾವುದೇ ವಿಚಾರಗಳಾಗ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಇರೋದಿಲ್ಲ. ಆಗ ಅದೇ ಸಮಯಕ್ಕೆ ಬ್ಲಾಕ್ ಸ್ವಾನ್ ನಮ್ಮ ಡಾಕ್ಟರ್ ಡೂಮ್ ಅವರ ಮುಂದೆ ಬರ್ತಾರೆ. ಕೆಲವು ದಿನಗಳ ಹಿಂದೆ ಬ್ಲಾಕ್ ಸ್ವಾನ್ ತಾನಾಗೆ ತಾನು ಬಂದು ಕ್ಯಾಸಲ್ ಡೂಮ್ ಗೆ ನಮ್ಮ ಡಾಕ್ಟರ್ ಡೂಮ್ ಅವರಿಗೆ ಶರಣಾಗಿದ್ರು. ಮತ್ತೆ ಇನ್ನೊಂದು ವಿಷಯ ನಮ್ಗೆಲ್ಲ ಗೊತ್ತೇ ಇದೆ, ಬ್ಲಾಕ್ ಸ್ವಾನ್ ಗಳನ್ನ ನಮ್ಮ ಡಾಕ್ಟರ್ ಡೂಮ್ ಅವರೇ ಸೃಷ್ಟಿ ಮಾಡಿದ್ರು ಅಂತ. ಅದರಿಂದಾನೇ ನಮ್ಮ ಡಾಕ್ಟರ್ ಡೂಮ್ ಅವರು ಬ್ಲಾಕ್ ಸ್ವಾನ್ ಅನ್ನ ತುಂಬಾ ನಂಬ್ತಾ ಇದ್ರು. ಆಗ ಬ್ಲಾಕ್ ಸ್ವಾನ್ ಹೇಳ್ತಾರೆ, ಮುಖ್ಯವಾಗಿ ಇವರಿಬ್ರೆಸು ಕಾರ್ವಸ್ ಗ್ಲೇವ್ ಮತ್ತೆ ಪ್ರಾಕ್ಸಿಮಾ ಮಿಡ್ ನೈಟ್ ಮತ್ತೆ ಇವರು ಥ್ಯಾನೋಸ್ ನ ಬ್ಲಾಕ್ ಆರ್ಡರ್ ಟೀಮ್ ನ ಮೆಂಬರ್ ಆಗಿದ್ದಾರೆ. ಅಷ್ಟೇ ಅಲ್ದಲೆ ಇವರಿಬ್ರು ಗಂಡ ಹೆಂಡತಿರು ಅಂತ ಕೂಡ ಹೇಳ್ತಾರೆ. ಆದ್ರೆ ನಮ್ಮ ಸೂಸನ್ ಸ್ಟಾಮ್ ಅವರು ಈ ಮಾತನ್ನ ನಂಬ್ತಾ ಇರೋದಿಲ್ಲ. ಅದಕ್ಕೆ ಡೂಮ್ ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಅಷ್ಟು ಬ್ಲಾಕ್ ಸ್ವಾನ್ ನ ನಂಬ್ತಾ ಇರ್ತಾರೆ. ಹಾಗೆ ನಮ್ಮ ಡಾಕ್ಟರ್ ಡೂಮ್ ಅವರು ಬ್ಲಾಕ್ ಸ್ವಾನ್ ಗೆ ಬೇರೆಯವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಬ್ಲಾಕ್ ಸ್ವಾನ್ ಅವರು ಇವರಿಬ್ರು ಬಗ್ಗೆ ಬಿಟ್ರೆ ನನ್ಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಡಾಕ್ಟರ್ ಡೂಮ್ ಅವರು ವೆಲೇರಿಯಾ ರಿಚರ್ಡ್ ಅವರಿಗೆ ಆದಷ್ಟು ಬೇಗ ದಯವಿಟ್ಟು ಇನ್ನು ಮಿಕ್ಕಿರೋರ್ನ ಹುಡುಕು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಥ್ಯಾನೋಸ್ ಅವನ ಟೀಮ್ ಜೊತೆ ಇಡೀ ಬ್ಯಾಟಲ್ ವರ್ಡ್ ಅನ್ನ ಸರ್ವನಾಶ ಮಾಡೋದಕ್ಕೆ ಮುಂದಾಗಿದ್ದಾನೆ ಅಂತ. ಆಗ ಕ್ಯಾಸಲ್ ಡೂಮ್ ಇಂದ ಹೊರಟಂತ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಅಲೆಕ್ಸ್ ಪವರ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲೆಕ್ಸ್ ಪವರ್ಸ್ ಗೆ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಒಂದು ಕೆಲಸನ ಕೊಟ್ಟಿರ್ತಾರೆ. ಅದೇನು ಅಂತಂದ್ರೆ ನಮ್ಮ ಗಾಡ್ ಡೂಮ್ ನ ಪವರ್ ಸೋರ್ಸ್ ಏನು ಅಂತ ತಿಳ್ಕೊಳ್ಳೋದು. ಆಗ ನಮ್ಮ ಅಲೆಕ್ಸ್ ಪವರ್ಸ್ ಅವರು ನಮ್ಮ ವೆಲೇರಿಯಾ ರಿಚರ್ಡ್ ಅವ್ರಿಗೆ ಹೇಳ್ತಾರೆ, ನಮ್ಮ ಗಾಡ್ ಡೂಮ್ ನ ಪವರ್ ಸೋರ್ಸ್ ಬೇರೆ ಎಲ್ಲೂ ಅಲ್ಲ, ಈ ಬ್ಯಾಟಲ್ ವರ್ಡ್ ಅಲ್ಲೇ ಇದೆ. ಅದು ಕೂಡ ಕ್ಯಾಸಲ್ ಆಫ್ ಡೂಮ್ ಅಲ್ಲೇ ಇದೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ನೀನ್ ನಿಂತಿರುವಂತ ಜಾಗದಲ್ಲೇ ಆ ಪವರ್ ಸೋರ್ಸ್ ಆಫ್ ಡೂಮ್ ಇದೆ ಅಂತ ಹೇಳ್ತಾನೆ ನಮ್ಮ ಅಲೆಕ್ಸ್ ಪವರ್ಸ್. ಮತ್ತೆ ಇಲ್ಲಿ ಬೇರೆ ಎಲ್ಲೋ ಬ್ಯಾಟಲ್ ವರ್ಡ್ ಅಲ್ಲಿ ನಮ್ಮ 616 ಅರ್ತ್ ನ ರೀಡ್ ರಿಚರ್ಡ್ ಮತ್ತೆ ಆಲ್ಟರ್ನೇಟ್ ಯೂನಿವರ್ಸ್ ನ ರೀಡ್ ರಿಚರ್ಡ್ ಅವರು ಇಬ್ರು ಕೂಡ ಒಂದಾಗಿದ್ದಾರೆ. ಆದ್ರೆ ಆಲ್ಟರ್ನೇಟ್ ಯೂನಿವರ್ಸ್ ಅಲ್ಲಿ ಇರುವಂತಹ ರೀಡ್ ರಿಚರ್ಡ್ ಅವರು ತಮ್ಮನ್ನ ತಾವು ದ ಮೇಕರ್ ಅಂತ ಕರ್ಕೋತಿದ್ದಾರೆ. ಆದ್ರೆ ಇಬ್ರು ಕೂಡ ಡಾಕ್ಟರ್ ಡೂಮ್ ಅವ್ರನ್ನ ಹೇಗೆ ಸೋಲ್ಸೋದು ಅನ್ನೋದ್ರ ಬಗ್ಗೆನೆ ಮಾತಾಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಸ್ಮಾರ್ಟೆಸ್ಟ್ ಮ್ಯಾನ್ ಅಲೈವ್ ಇನ್ 616 ಯೂನಿವರ್ಸ್ ಅಂತಂದ್ರೆ ಅದು ನಮ್ಮ ರೀಡ್ ರಿಚರ್ಡ್ ಅವರೇ. ಈಗ ಇಬ್ರು ಸ್ಮಾರ್ಟೆಸ್ಟ್ ಬ್ರೈನ್ ಗಳು ಒಂದಾಗಿ ಡಾಕ್ಟರ್ ಡೂಮ್ ಅವ್ರನ್ನ ಸೋಲ್ಸೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆಗ ಆಲ್ಟರ್ನೇಟ್ ಯೂನಿವರ್ಸಿನ ರೀಡ್ ರಿಚರ್ಡ್ ಆದಂತಹ ದ ಮೇಕರ್ ಅವ್ರು ಹೇಳ್ತಾರೆ, ಬ್ಯಾಟಲ್ ವರ್ಡ್ ಅಲ್ಲಿ ಕೆಲವು ಜನರು ಒಂದು ಸಲ ಡಾಕ್ಟರ್ ಡೂಮ್ ಅವರನ್ನ ಸಾಯಿಸೋದಿಕ್ಕೆ ಮುಂದಾಗಿದ್ರು. ಮತ್ತೆ ಈಗ ಅವರೆಲ್ಲರೂ ನಮ್ಮ ಡಾಕ್ಟರ್ ಡೂಮ್ ಅವರ ವಿರುದ್ಧ ಒಂದು ಆರ್ಮಿನ ತಯಾರು ಮಾಡ್ತಾ ಇದ್ದಾರೆ. ಆ ಆರ್ಮಿನ ರೂಲ್ ಮಾಡ್ತಾರನು ದ ಪ್ರಾಫಿಟ್. ಆದ್ರೆ ದ ಮೇಕರ್ ಹೇಳ್ತಾನೆ, ಈ ಪ್ರಾಫಿಟ್ ಯಾರು ಅಂತ ನನಗಂತೂ ಇದುವರೆಗೂ ಗೊತ್ತಾಗ್ಲಿಲ್ಲ ಅಂತ. ಆದ್ರೆ ದ ಮೇಕರ್ ಗೆ ಇದಂತೂ ಕನ್ಫರ್ಮೇಶನ್ ಆಗಿತ್ತು. ಅದೇನು ಅಂತಂದ್ರೆ ಇವರ ಮೂಲಕ ನಾವು ಡಾಕ್ಟರ್ ಡೂಮ್ ಅನ್ನ ಈಸಿಯಾಗಿ ಸೋಲಿಸಬಹುದು ಅನ್ನೋದು. ಆಗ ನಮ್ಮ ರೀಡ್ ರಿಚರ್ಡ್ ಹೇಳ್ತಾರೆ, ಇಲ್ಲ 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 ಇಲ್ಲ, ನಾವು ಡಾಕ್ಟರ್ ಡೂಮ್ ನ ಸಾಯಿಸೋ ಹಾಗಿಲ್ಲ, ನನ್ನ ಉದ್ದೇಶ ಅದಲ್ಲ ಅಂತ ಹೇಳ್ತಾರೆ. ಆಗ ಮೇಕರ್ ಅವರ ಮಾಸ್ಕ್ ಅನ್ನ ತೆಗೆದು ಅವರ
ಮುಖವನ್ನ ನಮ್ಮ ರೀಡ್ಗೆ ತೋರಿಸ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಮುಖನೂ ನೋಡೋದಿಕ್ಕೆ ಒಂದೇ ತರ ಇದೆ, ಆದ್ರೆ ಅಲ್ಟಿಮೇಟ್ ಯೂನಿವರ್ಸ್ ಅಲ್ಲಿ ಟೈಮ್ ಲೈನ್ ಬೇರೆನೇ ಇರೋದ್ರಿಂದ ಈ ದ ಮೇಕರ್ ಸ್ವಲ್ಪ ಹೆಂಗಾಗಿದ್ದಾನೆ. ಆಗ ಮೇಕರ್ ಹೇಳ್ತಾನೆ, ನನ್ನ ಯೂನಿವರ್ಸ್ ಅಲ್ಲಿ ನಾನು ಯಾವುದೇ ತರದ ಸೆಂಟಿಮೆಂಟ್ ಗಳನ್ನ ಇಟ್ಕೊಂಡೇ ಇಲ್ಲ, ಇದರಿಂದಾನೇ ಇವತ್ತು ನಾನು ನಿನಗಿಂತ ಪವರ್ಫುಲ್. ಅದಕ್ಕೆ ನಮ್ಮ ರೀಡ್ ರಿಚರ್ಡ್ ಅವರು ಹೇಳ್ತಾರೆ, ನನ್ನ ಸೆಂಟಿಮೆಂಟ್ ಗಳೇ ನನ್ನ ಸೂಪರ್ ಪವರ್ ಅಂತ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ಮ ಮೇಕರ್ ಅವರು ನಮ್ಮ ರೀಡ್ ರಿಚರ್ಡ್ ಅವರಿಗೆ ಒಂದು ಇಮೇಜ್ ಅನ್ನ ತೋರಿಸ್ತಾರೆ. ಆ ಇಮೇಜ್ ಅಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರ ಜೊತೆ ನಮ್ಮ ರೀಡ್ ರಿಚರ್ಡ್ ಅವರ ಫ್ಯಾಮಿಲಿ ಇತ್ತು. ಅದೇ ವೆಲೇರಿಯಾ ರಿಚರ್ಡ್ ಅವರು, ಸೂಸನ್ ಸ್ಟಾರ್ಮ್ ಅವರು ಮತ್ತೆ ಫ್ರಾಂಕ್ಲಿನ್ ರಿಚರ್ಡ್ ಅವರು. ಅದನ್ನ ನೋಡಿದ ತಕ್ಷಣ ನಮ್ಮ ರೀಡ್ ರಿಚರ್ಡ್ ಅವರಿಗೆ ಗೊತ್ತಾಗುತ್ತೆ ನಮ್ಮ ಡಾಕ್ಟರ್ ಡೂಮ್ ಅವರು ರೀಡ್ ರಿಚರ್ಡ್ ಅವರ ಹೆಂಡತಿಯನ್ನ ತಮ್ಮ ಹೆಂಡತಿಯಾಗಿ ಸ್ವೀಕರಿಸಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಅವರಿಬ್ರು ಮಕ್ಕಳನ್ನು ಕೂಡ ತಮ್ಮ ಮಕ್ಕಳಂತೆ ಸಾಕ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ರೀಡ್ ರಿಚರ್ಡ್ ಅವರು ಎಷ್ಟು ಶಾಕ್ ಆಗ್ತಾರೆ ಅಂತಂದ್ರೆ ಅವರು ಆ ವಿಷಯವನ್ನ ನಂಬೋದಕ್ಕೂ ಕೂಡ ಆಗ್ತಾ ಇರೋದು. ಆ ಇಮೇಜ್ ಅನ್ನ ನೋಡಿದಂತ ನಮ್ಮ ರೀಡ್ ರಿಚರ್ಡ್ ಅವರು ತುಂಬಾ ಕೋಪದಿಂದಾನೆ ನಮ್ಮ ದ ಮೇಕರ್ ನ ಮುಖವನ್ನ ನೋಡಿ ನಾವು ನಮ್ಮ ಪ್ಲಾನ್ ಅನ್ನ ಮುಂದುವರಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ದ ಮೇಕರ್ ಅವ್ರು ಹೇಳ್ತಾರೆ, ನೀನೇನ್ ತಲೆ ಕೆಡಿಸ್ಕೊಂಬೇಡ, ನಾನು ಆಲ್ರೆಡಿ ನನ್ನ ಪ್ಲಾನ್ ಅನ್ನ ಮುಂದುವರಿಸಿದ್ದೀನಿ. ಡೂಮ್ ನ ಪವರ್ ಸೋರ್ಸ್ ಅನ್ನ ಟ್ರೇಸ್ ಮಾಡಿ ನಾನು ಆಲ್ರೆಡಿ ಸ್ಪೈಡರ್ ಮ್ಯಾನ್ ಗಳನ್ನ ಅಲ್ಲಿಗೆ ಕಳಿಸಿದ್ದೀನಿ ಅಂತ ದ ಮೇಕರ್ ನಮ್ಮ ರೀಡ್ ರಿಚರ್ಡ್ ಗೆ ತಿಳಿಸ್ತಾ. ಅದರಂತೆ ಕ್ಯಾಸಲ್ ಡೂಮ್ಗೆ ನಮ್ಮ ಪೀಟರ್ ಪಾರ್ಕರ್ ಮತ್ತೆ ಮೈಲ್ಸ್ ಮೊರಾಲಿಸ್ ಇಬ್ರು ಕೂಡ ಬಂದಿದ್ದಾರೆ. ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಟ್ಯಾಚ್ಯೂ ಕೆಳಗಡೆನೆ ನಮ್ಮ ಡಾಕ್ಟರ್ ಡೂಮ್ ಅವರ ಪವರ್ ಸೋರ್ಸ್ ಇದೆ ಅಂತ. ಅದಕ್ಕೆ ಅವರು ನಮ್ಮ ಡಾಕ್ಟರ್ ಡೂಮ್ ಅವರ ಸ್ಟ್ಯಾಚ್ಯೂ ಹತ್ರ ಬಂದ್ಬಿಟ್ಟು ಅಲ್ಲಿರುವಂತಹ ಪವರ್ ಸೋರ್ಸಿನ ಬಾಗಿಲನ್ನ ಹುಡುಕ್ತಾ ಇರ್ತಾರೆ. ಆಗ ಅಚಾನಕ್ ಆಗಿ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಕೂಡ ಅವ್ರ ಎದುರುಗಡೆ ಬಂದ್ಬಿಡ್ತಾರೆ. ಆಗ ನಮ್ಮ ವೆಲೇರಿಯಾ ರಿಚರ್ಡ್ ಅವ್ರು ಹೇಳ್ತಾರೆ, ನೀವೇನ್ ಹುಡ್ಕೋದಕ್ ಬಂದಿದ್ದೀರೋ ಅದು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಟ್ಯಾಚ್ಯೂ ಕೆಳಗಡೆ ಇದೆ ಅಂತ ಹೇಳ್ತಾರೆ. ಆಗ ನಮ್ಮ ವೆಲೇರಿಯಾನ ನೋಡಿದ ತಕ್ಷಣ ನಮ್ಮ ಪೀಟರ್ ಪಾರ್ಕರ್ ಅವ್ರ ಹತ್ರ ಬಂದ್ಬಿಟ್ಟು, ಹೇ ವ್ಯಾಲ್ ನೀನೇ ನಿಲ್ಲಿ ಅಂತ ಕೇಳ್ತಾರೆ. ಆಗ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಹಾಗೆ ನಮ್ಮ ಪೀಟರ್ ಪಾರ್ಕರ್ ನ ಮುಖವನ್ನ ನೋಡ್ತಾ 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 ನೀನ್ ಯಾರು ನನಗೆ ಗೊತ್ತಿಲ್ಲ. ಆಗ ನಮ್ಮ ಪೀಟರ್ ಪಾರ್ಕರ್ ಗೆ ಗೊತ್ತಾಗುತ್ತೆ ನಮ್ಮ ಡಾಕ್ಟರ್ ಡೂಮ್ ಅವರು ಅವರ ಸಂಪೂರ್ಣವಾದಂತಹ ಮೆಮೊರಿಯನ್ನ ವೈಪ್ ಔಟ್ ಮಾಡಿದ್ದಾರೆ ಅಂತ. ಆಗ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ನನ್ಗೂ ಕೂಡ ನಮ್ಮ ತಂದೆಯಾದಂತಹ ಡಾಕ್ಟರ್ ಡೂಮ್ ಅವರ ಪವರ್ ಸೋರ್ಸ್ ಏನು ಅಂತ ಗೊತ್ತಾಗಿದೆ ಅಂತ ಹೇಳಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಟ್ಯಾಚ್ಯೂ ಕೆಳಗಡೆ ಇದ್ದಿದ್ದಂತಹ ಆ ಪವರ್ ಸೋರ್ಸ್ ನ ಬಾಗಿಲನ್ನ ನಮ್ಮ ಸ್ಪೈಡರ್ ಮ್ಯಾನ್ ಗಳಿಗೆ ತೋರಿಸಿ ಅವರು ಅಲ್ಲಿಂದ ಹೋಗೋದಿಕ್ಕೆ ಮುಂದಾಗ್ತಾರೆ. ಅದಕ್ಕೆ ನಮ್ಮ ಸ್ಪೈಡರ್ ಮ್ಯಾನ್ ಕೇಳ್ತಾರೆ, ಯಾಕೆ ನೀನ್ ಬರೋದಿಲ್ವಾ ಕೆಳಗಡೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವೆಲೇರಿಯಾ ನನಗೆ ನಮ್ಮ ಅಪ್ಪನ ಬಗ್ಗೆ ಮೊದಲಿಂದಾನು ಡೌಟ್ ಇತ್ತು, ಮತ್ತೆ ನನ್ಗೆ ಈ ವಿಷಯ ಯಾವತ್ತೂ ಗೊತ್ತಾಗಬಾರ್ದು, ನಮ್ಮಪ್ಪ ಒಬ್ಬ ಹೀವಿಲ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ನಮ್ಮ ವೆಲೇರಿಯಾ ರಿಚರ್ಡ್ ಅವರು. ಆಗ ನಮ್ಮ ಸ್ಪೈಡರ್ ಮ್ಯಾನ್ ಗಳು ಆ ಮೆಟ್ಟಿಲುಗಳನ್ನ ಇಳ್ಕೊಂಡು ಅವರು ಆ ಪ್ರಕಾಶಮಾನವಾದಂತಹ ರೂಮ್ಗೆ ಬಂದು ತಲುಪ್ತಾರೆ. ಅಲ್ಲಿ ನಮ್ಮ ಮಾಲಿಕ್ಯುಲರ್ ಮ್ಯಾನ್ ಅವರನ್ನೇ ಕಾಯ್ತಾ ಇದ್ರು. ಮಾಲಿಕ್ಯುಲರ್ ಮ್ಯಾನ್ ನೋಡಿದ ತಕ್ಷಣ ನಮ್ಮ ಪೀಟರ್ ಪಾರ್ಕರ್ ಅವರು, ಹೇ ಓವನ್ ರೀಸ್ ದ ಮಾಲಿಕ್ಯುಲರ್ ಮ್ಯಾನ್, ನೀನೇನಪ್ಪ ಇಲ್ಲಿ ಅಂತ ಕೇಳ್ತಾರೆ. ಆಗ ಮಾಲಿಕ್ಯುಲರ್ ಮ್ಯಾನ್ ನಮ್ಮ ಸ್ಪೈಡರ್ ಮ್ಯಾನ್ ಕಡೆ ತಿರುಗಿ, ಹೇ ನೀನೇನಾದ್ರೂ ನನಗೆ ತಿನ್ನೋದಿಕ್ ತಂದಿದ್ಯಾ ಅಂತ ಕೇಳ್ತಾನೆ ಮಾಲಿಕ್ಯುಲರ್ ಮ್ಯಾನ್. ಅದಕ್ಕೆ ನಮ್ಮ ಪೀಟರ್ ಪಾರ್ಕರ್, ಇಲ್ಲಪ್ಪ ನನ್ನ ಹತ್ರ ಏನು ಇಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಮೈಲ್ಸ್ ಮೊರಾಲಿಸ್ ಅವರು ಅವರ ಜೋಬಿಂದ ಒಂದು ಬರ್ಗರ್ ನ ತೆಗೆದುಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ಮ ಮಾಲಿಕ್ಯುಲರ್ ಮ್ಯಾನ್ ತುಂಬಾ ಹುಚ್ಚನಾಗಿ ಅದನ್ನ ಅವನ ಕೈಯಿಂದನೇ ಕಿತ್ಕೊಂಡು ತಿಂದ್ಬಿಡ್ತಾರೆ. ಆಕ್ಚುಲಿ ಆ ಬರ್ಗರ್ಗೆ 8 ವರ್ಷ ಮತ್ತೆ ಅದು ಪೂರ್ತಿ ಹಾಳಾಗೋಗಿತ್ತು. ಆಗ ಅವರಿಬ್ರು ಮಾಲಿಕ್ಯುಲರ್ ಮ್ಯಾನ್ ನೋಡ್ತಾರೆ, ಅವನ್ ಆಲ್ರೆಡಿ ಆ ಬರ್ಗರ್ ನ ತಿಂದು ಮುಗಿಸಿರ್ತಾನೆ. ಆಗ ಓವನ್ ರೀಸ್ ಅಂದ್ರೆ ನಮ್ಮ ಮಾಲಿಕ್ಯುಲರ್ ಮ್ಯಾನ್ ಹೇಳ್ತಾನೆ, ಈಗ ನನ್ಗೆ ಸರಿಯಾಗಿದ್ದೀನಿ ಅನ್ನಿಸ್ತಾ ಇದೆ, ಏನ್ ಹೇಳ್ರಪ್ಪ ಅಂತ ಅಂದಾಗ ನಮ್ಮ ಪೀಟರ್ ಪಾರ್ಕರ್ ನಮ್ಮ ಮಾಲಿಕ್ಯುಲರ್ ಮ್ಯಾನ್ಗೆ ಹೇಳ್ತಾನೆ, ನಾವು ಡಾಕ್ಟರ್ ಡೂಮ್ ಅವರ ಪವರ್ ಸೋರ್ಸ್ ನ ಹುಡಿಕೊಂಡು ಈ ರೂಮಿಗೆ ಬಂದ್ವಿ, ಆದ್ರೆ ನೀನ್ ಇಲ್ಲಿ ಏನ್ ಮಾಡ್ತಾ ಇದ್ಯಾ ಅಂತ ನನ್ಗಂತೂ ಗೊತ್ತಿಲ್ಲ ಅಂತ ನಮ್ಮ ಪೀಟರ್ ಪಾರ್ಕರ್ ಹೇಳಿದಾಗ ಮಾಲಿಕ್ಯುಲರ್ ಮ್ಯಾನ್ ಹೇಳ್ತಾನೆ, ಲೇ ಮುಟ್ಟಾಳ, ನಾನೇ ಕಣೋ ಡಾಕ್ಟರ್ ಡೂಮ್ ನ ಪವರ್ ಸೋರ್ಸು. ಆದ್ರೆ ಈ ಎಲ್ಲಾ ಘಟನೆಗಳಿಂದ ನಮ್ಮ ಡಾಕ್ಟರ್ ಡೂಮ್ ತುಂಬಾ ಡಿಸ್ಟ್ರಾಕ್ಷನ್ ಆಗಿರ್ತಾರೆ. ಹೇಗೆ ಅಂತಂದ್ರೆ ಅವರ ಮುಂದೆ ಅವರ ವಿರುದ್ಧ ಈಗ ಒಂದು ಆರ್ಮಿನೇ ನಿಂತಿದೆ. ಅದರಿಂದ ಅವ್ರಿಗೆ ಸ್ಪೈಡರ್ ಮ್ಯಾನ್ ಗಳು ಕ್ಯಾಸಲ್ ಆಫ್ ಡೂಮ್ ಗೆ ಬಂದಿರೋದಾಗ್ಲಿ ಅವರು ಮಾಲಿಕ್ಯುಲರ್ ಮ್ಯಾನ್ ನ ಮೀಟ್ ಮಾಡೋದಾಗ್ಲಿ ನಮ್ಮ ಡಾಕ್ಟರ್ ಡೂಮ್ಗೆ ಗೊತ್ತಿಲ್ಲ. ಅವರ ಮುಂದೆ ಇರುವಂತಹ ಆರ್ಮಿ ಮಾತ್ರ ಅವರ ಕಣ್ ಮುಂದೆ ಈಗ ಇದೆ. ಆಗ ನಮ್ಮ ಡಾಕ್ಟರ್ ಡೂಮ್ ಅವರು ಅವರ ಎಲ್ಲ ಬ್ಯಾರನ್ ಗಳನ್ನ ಸಮನ್ ಮಾಡ್ಕೋತಾರೆ. ಯಾಕಂತಂದ್ರೆ ಅವರ ತೀರ್ಮಾನ ಮತ್ತೆ ನಿರ್ಧಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ಡಾಕ್ಟರ್ ಡೂಮ್ ಕರೆದಿರ್ತಾರೆ. ಆದ್ರೆ ಇದಕ್ಕಿಂತ ಮೊದಲು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರೇ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ರು. ಆದ್ರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಸತ್ತಾಗಿನಿಂದ ನಮ್ಮ ಡಾಕ್ಟರ್ ಡೂಮ್ ಅವ್ರ ಹತ್ರ ಯಾವರೇ ಒಬ್ರು ಕೂಡ ಚೀಫ್ ಅಡ್ವೈಸರ್ ಇರ್ಲಿ. ಅದರಿಂದಾನೇ ನಮ್ಮ ಡಾಕ್ಟರ್ ಡೂಮ್ ಅವರು ಆ ಎಲ್ಲ ಸಾಮ್ರಾಟರ್ಗಳನ್ನ ಸಮನ್ ಮಾಡ್ಕೊಂಡು ಅವರ ಅಡ್ವೈಸ್ ಅನ್ನ ಕೇಳ್ತಾ ಇರ್ತಾರೆ. ಆದ್ರೆ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗಂತೂ ಕನ್ಫರ್ಮೇಶನ್ ಆಗಿತ್ತು, ಅದೇನು ಅಂತಂದ್ರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರ ತರ ಯಾರು ಅವ್ರಿಗೆ ಪರ್ಫೆಕ್ಟ್ ಆದಂತ ಅಡ್ವೈಸ್ ನ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಮತ್ತೆ ಇಲ್ಲಿ ನಮ್ಮ ನೇಮರ್ ಮತ್ತೆ ಬ್ಲಾಕ್ ಪ್ಯಾಂಥರ್ ಇಬ್ರು ಕೂಡ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಇಡನ್ ಐಲ್ಯಾಂಡ್ ಆಫ್ ಅಗಮಾಟಾಗೆ ಬರ್ತಾರೆ. ತಮ್ಮ ಸಾವಿನ ಕೆಲವು ಕ್ಷಣದ ಹಿಂದೆನೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ನಮ್ಮ ಬ್ಲಾಕ್ ಪ್ಯಾಂಥರ್ಗೆ ಅವರ ಆಂಬ್ಯುಲೆಟ್ ಕೊಟ್ಟಿದ್ರು. ಅದನ್ನೇ ಯೂಸ್ ಮಾಡಿಕೊಂಡು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಇಡನ್ ಐಲ್ಗೆ ಅವರು ತಲುಪಿರ್ತಾರೆ. ಆಗ ಅವ್ರಿಗೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಒಂದು AI ಕಾಪಿ ಸಿಗುತ್ತೆ. ಆ AI ಕಾಪಿ ಅವ್ರಿಗೆ ಹೇಳುತ್ತೆ, ನೀವ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಡಾಕ್ಟರ್ ಸ್ಟ್ರೇಂಜ್ ಅವರು ಸತ್ತಿದ್ದಾರೆ ಅಂತ ಅರ್ಥ. ಅದರಿಂದ ಡಾಕ್ಟರ್ ಸ್ಟ್ರೇಂಜ್ ಅವರು ನಿಮ್ಮಿಬ್ಬರಿಗೂ 2 ವಸ್ತುಗಳನ್ನ ಬಿಟ್ಟೋಗಿದ್ದಾರೆ ಅಂತ ಹೇಳಿ ಆ ವಸ್ತುಗಳನ್ನ ಆ ಡಾಕ್ಟರ್ ಸ್ಟ್ರೇಂಜ್ ಅವರ AI ಕಾಪಿ ತೋರಿಸುತ್ತೆ. ಅದರಲ್ಲಿ ಮೊದಲನೇ ವಸ್ತುನ ಹೆಸರು ದ ಸೀಜ್ ಕರೇಜಿಯಸ್. ಅದನ್ನ ನೇಮೋರ್ ಪಡ್ಕೋತಾನೆ. ಆ ಸೀಜ್ ಕರೇಜಿಯಸ್ ನ ಪವರ್ ಏನು ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನೇಮೋರ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಅವನು ಟೆಲಿಪೋರ್ಟ್ ಆಗ್ಬೋದು, ಟ್ರಾನ್ಸ್ಪೋರ್ಟ್ ಆಗ್ಬೋದು ಅನ್ನೋದು ಆ ಸೀಜ್ ಕರೇಜಿಯಸ್ ನ
ತಾಕತ್ತಾಗಿರುತ್ತೆ. ಮತ್ತೆ ಇನ್ನೊಂದು ವಸ್ತು ಏನು ಅಂತಂದ್ರೆ ಅದನ್ನ ನಮ್ಮ ಬ್ಲಾಕ್ ಪ್ಯಾಂಥರ್ ಗೆ ಕೊಡೋದಾಗಿರುತ್ತೆ. ಆ ವಸ್ತುನ ನೋಡಿ ನಮ್ಮ ಬ್ಲಾಕ್ ಪ್ಯಾಂಥರ್ ಗಾಬರಿ ಆಗ್ಬಿಡ್ತಾರೆ. ಆಗ ನೇಮರ್ ಕೇಳ್ತಾನೆ, ಅಂತದ್ದೇನ್ ನೋಡಿದೆ ಡಾಕ್ಟರ್ ಸ್ಟ್ರೇಂಜ್ ಅವರು ನಿಮ್ಗೆ ಏನ್ ಬಿಟ್ಟೋಗಿದ್ದಾರೆ ಅಂತ ಕೇಳಿದಾಗ ಬ್ಲಾಕ್ ಪ್ಯಾಂಥರ್ ಇನ್ಫಿನಿಟಿ ಗಂಟ್ಲೆಟ್ ನ ತಮ್ಮ ಕೈಗೆ ಹಾಕೊಂಡು ತೋರಿಸ್ತಾರೆ. ಆಗ ನಮ್ಮ ಕತೆ ಕ್ಯಾಸಲ್ ಡೂಮ್ ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಮ ಸೂಸನ್ ಸ್ಟಾರ್ಮ್ ಅವರು ತಮ್ಮ ಮಗನಾದಂತ ಫ್ರಾಂಕ್ಲಿನ್ ರಿಚರ್ಡ್ ಅವ್ರನ್ನ ಮನಗಿಸೋದಿಕ್ಕೆ ಅವರನ್ನ ಕರೀತಾ ಇದ್ದಾರೆ. ಎಂದಿನಂತೆ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ ಅವ್ರಿಗೆ ನಮ್ಮ ಸೂಸನ್ ಸ್ಟಾರ್ಮ್ ಅವರು ಒಂದೊಂದು ಕಥೆಯನ್ನ ಹೇಳಿ ಮನಗಿಸ್ತಾ ಇರ್ತಾರೆ. ಆ ಕಥೆಯಲ್ಲೂ ಕೂಡ ಫ್ಯಾಂಟಾಸ್ಟಿಕ್ ಫೋರ್ ನ ಕಥೆಯೇ ಇರ್ತಿತ್ತು. ನಮ್ಮ ಸೂಸನ್ ಸ್ಟಾರ್ಮ್ ಅವರು ಅವ್ರಿಗೊಂದು ಕಥೆ ಹೇಳ್ತಾರೆ. ಅದರಲ್ಲಿ ಈ ಬ್ಯಾಟಲ್ ವರ್ಡ್ ಕ್ರಿಯೇಟ್ ಆಗೋದಕ್ಕಿಂತ ಮುಂಚೆ ನಾವು ಫ್ಯಾಂಟಾಸ್ಟಿಕ್ ಫೋರ್ ಅನ್ನುವಂತ ಒಂದು ಗ್ರೂಪ್ ಅಲ್ಲಿ ಇದ್ವಿ. ಆ ಕಥೆ ಹೇಗಿತ್ತು ಅಂತಂದ್ರೆ ನಾವು ಕಾಮಿಕ್ ಬುಕ್ ಗಳಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಗಳನ್ನ ಕಥೆಗಳನ್ನ ನೋಡ್ಕೊಂಡ್ ಬಂದಿದ್ವಲ್ಲ ಅದೇ ರೀತಿ ಇತ್ತು. ಆದರೆ ನಮ್ಮ ಡಾಕ್ಟರ್ ಡೂಮ್ ಅವರು ಆ ಕಥೆಯಲ್ಲಿ ನಮ್ಮ ರೀಡ್ ರಿಚರ್ಡ್ ಅವರನ್ನ ಎಲ್ಲಾ ಕಡೆಯಿಂದನೂ ಮಾಯ ಮಾಡ್ಬಿಟ್ಟಿದ್ರು. ಆದ್ರೆ ನಮ್ಮ ಸೂಸನ್ ಸ್ಟಾರ್ಮ್ ಇದಂತೂ ಗೊತ್ತಿತ್ತು. ಅದೇನು ಅಂತಂದ್ರೆ ಅವರ ಟೀಮ್ ನ ಇನ್ನೊಬ್ಬ ಮೆಂಬರ್ ಅವರ ಯಜಮಾನರು ಅಥವಾ ಫ್ರಾಂಕ್ಲಿನ್ ನ ತಂದೆಯೇ ಅಂತ. ಅವ್ರಿಗೆ ಆ ಪವರ್ ಗಳು ಸಿಕ್ಕಾದ್ಮೇಲೆ ಅವರು ಪ್ರಪಂಚವನ್ನ ಎಷ್ಟೋ ಸಲ ಕಾಪಾಡಿದ್ದಾರೆ. ಆದ್ರೆ ಬ್ಯಾಟಲ್ ವರ್ಡ್ ಕ್ರಿಯೇಟ್ ಆದ್ಮೇಲೆ ಆ ಬ್ಯಾಟಲ್ ವರ್ಡ್ ಮೇಲೆ ಎಷ್ಟೋ ಸಾಮ್ರಾಟರು ಆಕ್ರಮಣ ಮಾಡೋದಿಕ್ಕೆ ಮುಂದಾದ್ರು. ಆ ಆಕ್ರಮಣದಲ್ಲೇ ಫ್ರಾಂಕ್ಲಿನ್ ರಿಚರ್ಡ್ ಅವರ ತಂದೆ ಸತ್ತೋದ್ರು ಅನ್ನೋದನ್ನ ಇಲ್ಲಿ ನಮ್ಮ ಸೂಸನ್ ಸ್ಟಾರ್ಮ್ ಅವರು ಅವರಿಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ದಲೆ ನಮ್ಮ ಡಾಕ್ಟರ್ ಡೂಮ್ ಅವರು ಅವರಿಗೆ ಯಾವ ರೀತಿ ಸಹಾಯ ಮಾಡಿದ್ರು ಅನ್ನೋದನ್ನು ಕೂಡ ತಿಳಿಸಿ ಈಗ ನಾವು ಅವ್ರ ಜೊತೆನೆ ಯಾಕಿದ್ದೀವಿ ಅನ್ನೋದನ್ನ ಕೂಡ ತಿಳಿಸ್ತಾರೆ. ಆಗ ಫ್ರಾಂಕ್ಲಿನ್ ಕೇಳ್ತಾರೆ, ಜಾನಿ ಮತ್ತೆ ಬೆನ್ ಅವ್ರಿಗೆ ಏನಾಯ್ತು ಅಂತ. ಆಗ ಸೂಸನ್ ಹೇಳ್ತಾರೆ, ಇಡೀ ಬ್ಯಾಟಲ್ ವರ್ಡ್ ನ ಬೆಳಗೋದಿಕ್ಕೆ ಜಾನಿಯನ್ನ ಡಾಕ್ಟರ್ ಡೂಮ್ ಅವರು ಸೂರ್ಯನನ್ನಾಗಿ ಮಾಡಿದ್ದಾರೆ. ಮತ್ತೆ ಬೆನ್ ಬಗ್ಗೆ ತಿಳ್ಕೊಳ್ಳುವಷ್ಟು ದೊಡ್ಡ ನೀನಿನ್ನು ಆಗಿಲ್ಲ ಅಂತ ಹೇಳಿ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ ಅವ್ರನ್ನ ಮನಗಿಸ್ಬಿಡ್ತಾರೆ ನಮ್ಮ ಸೂಸನ್ ಸ್ಟಾರ್ಮ್ ಅವರು. ಇದಾದ್ಮೇಲೆ ನಮ್ಮ ಕತೆ ಬ್ಯಾಟಲ್ ವರ್ಡಿನ ಶೀಲ್ಡ್ ಕಡೆ ಶಿಫ್ಟ್ ಆಗುತ್ತೆ. ಶೀಲ್ಡ್ ಅಲ್ಲಿ ನಮ್ಮ ಥ್ಯಾನೋಸ್ ನಮ್ಮ ಬೆನ್ ಗ್ರಿಮ್ಸ್ ಅನ್ನ ಹುಡುಕಿಟ್ಟಿರ್ತಾರೆ. ಆಗ ನಮ್ಮ ಥ್ಯಾನೋಸ್ ನಮ್ಮ ಬೆನ್ ಹೇಳ್ತಾರೆ, ನಿನಗೆ ಹೇಳೋದಿಕ್ಕೆ ನನ್ನ ಹತ್ರ ಒಂದು ಕತೆ ಇದೆ. ಹಂಗಂದಾದ್ಮೇಲೆ ನಮ್ಮ ಥ್ಯಾನೋಸ್ ಅವರು ಬೆನ್ಗೆ ಅರ್ತ್ 616 ನ ಕಥೆಯನ್ನ ಹೇಳ್ತಾರೆ. ಅವರ ಫ್ಯಾಂಟಾಸ್ಟಿಕ್ ಫೋರ್ ನ ಟೀಮ್ ಬಗ್ಗೆ ಹೇಳ್ತಾರೆ. ಈ ಬ್ಯಾಟಲ್ ವರ್ಡ್ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ನೀನೊಬ್ಬ ಹೀರೋ ಅನ್ನೋದನ್ನ ಕೂಡ ಹೇಳ್ತಾರೆ. ಮತ್ತೆ ನೀನೊಬ್ಬ ವಾರಿಯರ್, ಆದ್ರೆ ಇಲ್ಲಿ ನಿನಗೆ ಯಾವುದೇ ತರಹದ ಬೆಲೆಗಳಿಲ್ಲ ಅಂತ ಹೇಳಿ ನಮ್ಮ ಥ್ಯಾನೋಸ್ ತುಂಬಾ ಬೇಜಾರಾಗಿ ಕೂತ್ಕೋತಾರೆ. ಆಗ ನಮ್ಮ ಬೆನ್ ಗ್ರಿಮ್ಸ್, ಹಾಗಾದ್ರೆ ಇದೆಲ್ಲ ಬರೀ ಮೋಸನಾ ಅಂತ ಬೆನ್ ಗ್ರಿಮ್ಸ್ ಕೇಳಿದಾಗ ನಮ್ಮ ಥ್ಯಾನೋಸ್ ಹೇಳ್ತಾರೆ, ಈ ರಿಯಾಲಿಟಿ 100% ನಿಜ. ಆದ್ರೆ ಇಲ್ಲಿನ ಘಟನೆಗಳು ಹೀಗಿರಬಾರ್ದಾಗಿತ್ತು. ಇಲ್ಲಿನ ಘಟನೆಗಳನ್ನ ತುಂಬಾ ಬದಲಾಯಿಸಿದ್ದಾರೆ. ಈ ರಿಯಾಲಿಟಿ ಅಂತೂ 100% ನಿಜ. ಬ್ಯಾಟಲ್ ವರ್ಡ್ ನಿಜವಾಗ್ಲೂ ಸೃಷ್ಟಿಯಾಗಿದೆ, ಆದರೆ ರಿಯಾಲಿಟಿ ತುಂಬಾ ಚೇಂಜ್ ಆಗಿದೆ. ಅದಕ್ಕೆ ಈಗ ನೀನು ಬೆನ್ ಗ್ರಿಮ್ಸ್ ನಿನ್ನ ಈ ಮೋಸಕ್ಕೆ ನೀನ್ ಹೀಗೆ ಇರ್ತೀಯ ಅಥವಾ ನಿನ್ನ ಕಾಲ ಮೇಲೆ ನೀನ್ ನಿಂತ್ಕೊಂಡು ಆ ಡಾಕ್ಟರ್ ಡೂಮ್ ಅನ್ನ ಎದುರಿಸ್ತೀಯ ಅಂತ ಹೇಳಿ ನಮ್ಮ ಥ್ಯಾನೋಸ್ ಅವರನ್ನ ತುಂಬಾ ಉತ್ತೇಜಿಸ್ತಾ ಇದ್ದಾನೆ. ಥ್ಯಾನೋಸ್ ನ ಆ ಅಗ್ರೆಸಿವ್ ಮಾತುಗಳನ್ನ ಕೇಳಿಸ್ಕೊಂಡು ಬೆನ್ ಗ್ರಿಮ್ಸ್ ಅಲ್ಲಿಂದ ಎದ್ದೊಳೋದಕ್ಕೆ ಶುರು ಮಾಡ್ತಾರೆ. ಆಗ ಬ್ಯಾಟಲ್ ವರ್ಡ್ ನ ಆ ಶೀಲ್ಡ್ ನ ಗೋಡೆ ಕೂಡ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಬೆನ್ ಗ್ರಿಮ್ಸ್ ಈ ಬ್ಯಾಟಲ್ ವರ್ಡಿನ ಶೀಲ್ಡ್ ಅಂತ. ಆಗ ನಮ್ಮ ಕತೆ ಬ್ಯಾಟಲ್ ವರ್ಡ್ ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಪ್ರಾಫಿಟ್ ನಮ್ಮ ಡಾಕ್ಟರ್ ಡೂಮ್ ಅವರ ವಿರುದ್ಧ ಒಂದು ಆರ್ಮಿನ ಲೀಡ್ ಮಾಡ್ತಾ ಇದ್ದಾನೆ. ಆಗ ಪ್ರಾಫಿಟ್ ಹೇಳ್ತಾನೆ, ಡಾಕ್ಟರ್ ಡೂಮ್ ದೇವ್ರೇ ಅಲ್ಲ. ನೀವು ಅವ್ರನ್ನೆಲ್ಲ ಏನು ದ ಗಾಡ್ ಡೂಮ್ ಅನ್ಕೊಂಡಿದ್ರೋ ಅವನು ದೇವರೇ ಆಗಿಲ್ಲ. ಅವನು ದೇವರಾಗಿದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಬೇಕಿತ್ತು. ಅವನೊಬ್ಬ ಮೋಸಗಾರ, ಅವನೊಬ್ಬ ಸುಳ್ಳುಗಾರ ಅಂತ ಹೇಳಿ ಅಲ್ಲಿರುವಂತ ಎಲ್ಲ ಜನರನ್ನ ನಮ್ಮ ಡಾಕ್ಟರ್ ಡೂಮ್ ವಿರುದ್ಧ ಪ್ರಾಫಿಟ್ ಉರಿದುಂಬಿಸ್ತಾ ಇದ್ದಾನೆ. ಈ ಮಾತಿಂದ ತುಂಬಾ ಕ್ರೋಧಿತರಾದಂತ ಆ ಎಲ್ಲ ಜನರು ಪ್ರಾಫಿಟ್ ನ ಜೊತೆ ನಿಂತ್ಕೊಂಡು ಕ್ಯಾಸಲ್ ಡೂಮ್ ಕಡೆ ಹೊರಡ್ತಾ ಇದ್ದಾರೆ. ಇದೇ ಕ್ರೋಧದಲ್ಲಿ ಪ್ರಾಫಿಟ್ ತನ್ನ ಮುಖದಲ್ಲಿದ್ದಂತ ಆ ಸ್ಕೆಲಿಟನ್ ಮಾಸ್ಕ್ ನ ತೆಗೆದು ಎಲ್ಲರಿಗೂ ತಿಳಿಸ್ತಾನೆ, ನಾನೇ ಮ್ಯಾಕ್ಸಿಮಸ್. ಗುರು, ಈ ಮ್ಯಾಕ್ಸಿಮಸ್ ಯಾರು ಅಂತ ನೀವು ನನ್ನನ್ನ ಕೇಳಿದ್ರೆ ಅವನು ಬ್ಲಾಕ್ ಬೋಲ್ಟ್ ನ ತಮ್ಮ ಅಂತಂದ್ರೆ ಇನ್ಹ್ಯೂಮನ್ಸ್ ನ ಕ್ಯಾಪ್ಟನ್ ಆಗಿದ್ದಂತಹ ಆ ಬ್ಲಾಕ್ ಬೋಲ್ಟ್ ನ ತಮ್ಮ. ಈಗ ಇವನು ಬ್ಲಾಕ್ ಬೋಲ್ಟ್ ಟೀಮ್ ನ ಒಬ್ಬ ಮೆಂಬರ್. ಹೀಗೆ ನಮ್ಮ ಮ್ಯಾಕ್ಸಿಮಸ್ ಆ ಎಲ್ಲಾ ಜನರನ್ನ ಕರ್ಕೊಂಡು ಕ್ಯಾಸಲ್ ಡೂಮ್ ಗೆ ಹೋಗ್ಬೇಕಾದ್ರೇನೆ ನಮ್ಮ ಗಾಡ್ ಡೂಮ್ ಅವರ ಆರ್ಮಿ ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಶುರು ಮಾಡುತ್ತೆ. ನಮ್ಮ ಡಾಕ್ಟರ್ ಡೂಮ್ ಅವರು ಗಾಬ್ಲಿನ್ ಕ್ವೀನ್ ಮತ್ತೆ ನಮ್ಮ ಸಿನಿಸ್ಟರ್ ಅವ್ರನ್ನ ಇವರ ವಿರುದ್ಧ ಹೋರಾಡೋದಕ್ಕೆ ಬಿಟ್ಟರು. ಎಕ್ಸ್-ಮ್ಯಾನ್ 97 ಸೀರೀಸ್ ನೋಡಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ಗಾಬ್ಲಿನ್ ಕ್ವೀನ್ ಯಾರು ಅಂತ. ಈ ಒಂದು ಭಯಾನಕವಾದಂತ ಯುದ್ಧವನ್ನ ನಮ್ಮ ಬ್ಲಾಕ್ ಸ್ವಾನ್ ಜೊತೆ ನಮ್ಮ ಡಾಕ್ಟರ್ ಡೂಮ್ ಅವರು ಕೂಡ ಅವರ ಕ್ಯಾಸಲ್ ಒಳಗಡೆ ಒಂದು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ. ಆಗ ನಮ್ಮ ಬ್ಲಾಕ್ ಸ್ವಾನ್ ಅವರು ನಮ್ಮ ಡಾಕ್ಟರ್ ಡೂಮ್ ಗೆ ಕೇಳ್ತಾರೆ, ನೀವೇನಾದ್ರೂ ಪರ್ಮಿಷನ್ ಕೊಟ್ರೆ ನಾನು ಹೋಗಿ ಈ ಯುದ್ಧದಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡ್ತೀನಿ ಅಂತ ಬ್ಲಾಕ್ ಸ್ವಾನ್ ಕೇಳಿದಾಗ ನಮ್ಮ ಡಾಕ್ಟರ್ ಡೂಮ್ ಅವರು ಬೇಡ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಗೊತ್ತಿರುತ್ತೆ ಗಾಬ್ಲಿನ್ ಕ್ವೀನ್ ಮತ್ತೆ ನಮ್ಮ ಸಿನಿಸ್ಟರ್ ಇಬ್ರೇ ಸಾಕು ಈ ಇಡೀ ಮ್ಯಾಕ್ಸಿಮಸ್ ನ ಆರ್ಮಿಯನ್ನ ಸರ್ವನಾಶ ಮಾಡೋದಿಕ್ಕೆ ಅಂತ. ಅದರಂತೆ ನಮ್ಮ ಸಿನಿಸ್ಟರ್ ಮತ್ತೆ ಗಾಬ್ಲಿನ್ ಕ್ವೀನ್ ಇಬ್ರು ಆ ಮ್ಯಾಕ್ಸಿಮಸ್ ನ ಆರ್ಮಿಯನ್ನ ಸಂಪೂರ್ಣವಾಗಿ ಸೋಲಿಸಿ ಬಿಟ್ಟಿರ್ತಾರೆ. ಆಗ ನಮ್ಮ ಡಾಕ್ಟರ್ ಡೂಮ್ ಗೆ ಇನ್ನೊಂದು ವಿಷಯ ಖಾತ್ರಿಯಾಗಿರುತ್ತೆ. ಅದೇನು ಅಂತಂದ್ರೆ ನಮ್ಮ ಬ್ಯಾರನ್ ಸಿನಿಸ್ಟರ್ ಅವರು ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವ್ರನ್ನ ಬಂಧಿಸಿಟ್ಟಿರೋದು. ಅದರಂತೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಬ್ಯಾರನ್ ಸಿನಿಸ್ಟರ್ ಗೆ ಡಾಕ್ಟರ್ ಡೂಮ್ ನ ಅಸಲಿಯತ್ತನ್ನ ತಿಳಿಸಿ
ನಮ್ಮ ಸಿನಿಸ್ಟರ್ನು ಕೂಡ ನಮ್ಮ ಡಾಕ್ಟರ್ ಡೂಮ್ ವಿರುದ್ಧ ಎತ್ತು ಕಟ್ಟಿದ್ದಾರೆ ಅನ್ನೋದು ನಮ್ಮ ಡಾಕ್ಟರ್ ಡೂಮ್ ಗೆಲ್ಲಿ ಕನ್ಫರ್ಮ್ ಆಗಿ ಆಗ ನಮ್ಮ ಬ್ಯಾರನ್ ಸಿನಿಸ್ಟರ್ ಅವರು ಗಾಬ್ಲಿನ್ ಕ್ವೀನ್ ನ ಮೊದಲು ಮುಗಿಸಿ ಆಮೇಲೆ ಡಾಕ್ಟರ್ ಡೂಮ್ ಕಡೆ ಹೋಗೋಣ ಅಂತ ತಿಳ್ಕೊಂಡು ಮೊದಲು ಗಾಬ್ಲಿನ್ ಕ್ವೀನ್ ನ ಆರ್ಮಿಯನ್ನ ಸರ್ವನಾಶ ಮಾಡೋದಕ್ಕೆ ಮುಂದಾಗ್ತಾರೆ ಬ್ಯಾರನ್ ಸಿನಿಸ್ಟರ್. ಇದೇನ್ ನಡೀತಾ ಇದೆ ಅಂತ ಗಾಬ್ಲಿನ್ ಕ್ವೀನ್ ಯೋಚನೆ ಮಾಡಿ ಅವಳ ಮುಂದಿನ ನಿರ್ಧಾರ ತಾಳೋದಕ್ಕಿಂತ ಮುಂಚೆನೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಗಾಬ್ಲಿನ್ ಕ್ವೀನ್ ಗೆ ಒಂದು ಸರಿಯಾಗಿ ಹೊಡಿತಾರೆ. ಆ ಹೊಡೆತಕ್ಕೆ ನೆಲಕ್ಕೆ ಬಿದ್ದಂತಹ ಗಾಬ್ಲಿನ್ ಕ್ವೀನ್ ಅನ್ನ ನಮ್ಮ ಮಿಸ್ಟರ್ ಸಿನಿಸ್ಟರ್ ಅವರೇ ಇಲ್ಲಿ ಸಾಯಿಸ್ಬಿಡ್ತಾರೆ. ಆಗ ಬ್ಯಾರನ್ ಸಿನಿಸ್ಟರ್ ಅವರು ಅವರ ಎಲ್ಲ ಆರ್ಮಿಯನ್ನ ಕರ್ಕೊಂಡು ಕ್ಯಾಸಲ್ ಡೂಮ್ ಕಡೆ ಓಡಬೇಕು ಅನ್ನೋ ಗ್ಯಾಪ್ ಅಲ್ಲೇ ಅವರ ಹಿಂದೆಗಡೆ ಒಂದು ಜಬರ್ದಸ್ತ್ ಆಗಿರುವಂತಹ ಅದ್ಭುತವಾದಂತಹ ಭಯಾನಕವಾದಂತಹ ಸ್ಫೋಟವಾಗುತ್ತೆ. ಏನಾಗ್ತಾ ಇದೆ ಅಂತ ಎಲ್ಲರೂ ತಿರುಗಿ ನೋಡಿದ್ರೆ ಅವರ ಹಿಂದೆಗಡೆ ಬ್ಯಾರನ್ ಅಪಾಕಲಿಪ್ಸ್ ಬಂದು ನಿಂತಿದ್ದಾರೆ. ಬ್ಯಾರನ್ ಅಪಾಕಲಿಪ್ಸ್ ಅಲ್ಲಿ ಬಂದಿದ ತಕ್ಷಣ ನಮ್ಮ ಮಿಸ್ಟರ್ ಸಿನಿಸ್ಟರ್ ಅವರ ಆರ್ಮಿಯನ್ನ ಸಂಪೂರ್ಣವಾಗಿ ಸೋಲ್ಸ್ಬಿಡ್ತಾರೆ. ನಾನು ಯಾಕೆ ಇವರನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಬ್ಯಾರನ್ ಅಂತ ಕರಿತಾ ಇದ್ದೀನಿ ಅಂತಂದ್ರೆ ಇವರೆಲ್ಲ ಒಂದು ಸಾಮ್ರಾಜ್ಯದ ಸಾಮ್ರಾಟರಾಗಿರೋದ್ರಿಂದ ಇಂಗ್ಲಿಷ್ ಅಲ್ಲಿ ಈ ಸಾಮ್ರಾಟರನ್ನ ಬ್ಯಾರನ್ ಅಂತ ಕರೀತಾರೆ. ಆದ್ರೆ ಕನ್ನಡದಲ್ಲಿ ನಾವು ಸಾಮ್ರಾಟರು ಅಂತ ಕರಿತೀವಿ. ಇದನ್ನೆಲ್ಲ ನೋಡ್ತಾ ಇದ್ದಂತ ನಮ್ಮ ಡಾಕ್ಟರ್ ಡೂಮ್ ಅವರು ಅವರ ಥಾರ್ಸ್ ಆರ್ಮಿಯನ್ನ ಕೂಡ ಇಲ್ಲಿಗೆ ಕರೆಸ್ತಾರೆ. ಕೆಲವು ಸಮಯ ವೆಯ್ಟ್ ಮಾಡಾದ್ಮೇಲೆ ಥಾರ್ಗಳು ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಬಂದಂತಹ ಥಾರ್ಗಳು ಅಪಾಕಲಿಪ್ಸ್ಗೆ ಸಹಾಯ ಮಾಡೋದನ್ನ ಅಪಾಕಲಿಪ್ಸ್ ಆರ್ಮಿಯನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಮುಂದಾಗ್ತಾರೆ. ಇದನ್ನೆಲ್ಲ ನೋಡ್ತಾ ಇರುವಂತಹ ಬ್ಲಾಕ್ ಸ್ವಾನ್ ಮತ್ತೆ ನಮ್ಮ ವೆಲೇರಿಯಾಗೆ ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಆಗ ಅವರು ನಮ್ಮ ಡಾಕ್ಟರ್ ಡೂಮ್ ನ ಮುಖ ನೋಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಈಗ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಮತ್ತೊಂದು ಸಲ ಮೋಸ ಆಗಿದೆ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಡೂಮ್ ಗಾಡ್ಗೆ ತಲುಪಿದಂತಹ ನಮ್ಮ ಜೇನ್ ಫಾಸ್ಟರ್ ಥಾರ್ ಅವರು ಅಲ್ಲಿದ್ದಂತ ಎಲ್ಲಾ ಥಾರ್ಗಳಿಗೂ ಅವರ ರಿಯಾಲಿಟಿಯನ್ನ ಅರ್ಥ ಮಾಡಿಸ್ತಾರೆ. ಅದರಿಂದ ಈ ಎಲ್ಲಾ ಥಾರ್ಗಳು ಕೂಡ ಎರಡು ಟೀಮ್ ಆಗಿ ಡಿವೈಡ್ ಆಗಿ ಅವರವರೇ ಹೊಡೆದಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೋತಾರೆ. ಈ ಹೊಡೆದಾಟದಲ್ಲಿ ನಮ್ಮ ಜೇನ್ ಫಾಸ್ಟರ್ ಅವರ ಟೀಮ್ ವಿನ್ ಆಗುತ್ತೆ. ಆಗ ಡೂಮ್ ಗಾರ್ಡ್ ಅನ್ನ ಬಿಟ್ಟು ನಮ್ಮ ಜೇನ್ ಫಾಸ್ಟರ್ ನ ಟೀಮ್ ಅವರು ಕ್ಯಾಸಲ್ ಆಫ್ ಡೂಮ್ ಕಡೆ ಹೊರಡೋದಕ್ಕೆ ಮುಂದಾಗ್ತಾರೆ. ಜೇನ್ ಫಾಸ್ಟರ್ ಅವರು ನಮ್ಮ ಕ್ಯಾಸಲ್ ಆಫ್ ಡೂಮ್ ಕಡೆ ಬರಬೇಕು ಅನ್ಬೇಕಾದ್ರೆ ಅವ್ರಿಗೆ ಅಲ್ಲೊಂದು ಯುದ್ಧದ ಭೀಕರ ದೃಶ್ಯ ಕಾಣುತ್ತೆ. ಆಗ ಆ ಯುದ್ಧದಲ್ಲಿ ನಮ್ಮ ಜೇನ್ ಫಾಸ್ಟರ್ ಅವರು ಕೂಡ ಆಗ ಇದ್ದಕ್ಕಿದ್ದಾಗೆ ಅವರು ಎಲ್ಲರ ಗಮನ ಆಕಾಶದತ್ತ ಸೆಳೆಯುತ್ತೆ. ಅವರ ಆಕಾಶದಲ್ಲಿ ನೋಡ್ತಾರೆ ತುಂಬಾ ಬೃಹದಾಕಾರವಾದಂತಹ ಒಂದು ಬ್ಯಾಟಲ್ ಶಿಪ್ ಅವರ ಕಡೆ ಬರ್ತಾ ಇದೆ. ಆ ಬ್ಯಾಟಲ್ ಶಿಪ್ ನ ಮಾಯಿಸ್ಟ್ರೋ ಲೀಡ್ ಮಾಡ್ತಾ ಇದ್ದಾನೆ. ಆಗ ಆ ಬ್ಯಾಟಲ್ ವರ್ಡ್ ಕಡೆ ನೋಡಿ ಮಾಯಿಸ್ಟ್ರೋ ವರ್ಲ್ಡ್ ಬ್ರೇಕರ್ಸ್ ಅದನ್ನ ಕೇಳಿಸ್ಕೊಂತಿದ್ದಂತೆ ಅದ್ರೊಳಗಡೆ ಇದ್ದಂತ ಎಲ್ಲ ವರ್ಲ್ಡ್ ಬ್ರೇಕರ್ ಅಲ್ಗಳು ಆ ಬ್ಯಾಟರ್ ವರ್ಡ್ಗೆ ಯಾವ ತರ ಧುಮುಕ್ತಾರೆ ಅಂತ ಅಂದ್ರೆ ಯಾವುದೋ ಒಂದು ಬೃಹದಾಕಾರವಾದಂತ ಬೆಟ್ಟಗಳು ಅಲ್ಲಲ್ಲೇ ತುಣುಕು ಪೀಸ್ಗಳಾಗಿ ಬೀಳ್ತಾ ಇದ್ದಾವೇನೋ ಅಂತ ಬ್ಯಾಟರ್ ವರ್ಡ್ಗೆ ಫೀಲ್ ಆಗುತ್ತೆ. ಅವರೆಲ್ಲರೂ ಒಂದೇ ಸಲ ನಿಂತ್ಕೊಂಡು ಅಂತ ಹೇಳಿ ನಮ್ಮ ಡಾಕ್ಟರ್ ಡೂಮ್ ಅವರ ಆರ್ಮಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ ಈ ವರ್ಲ್ಡ್ ಬ್ರೇಕರ್ ಅಲ್ಕ್ಸ್. ಮತ್ತೆ ಇಲ್ಲಿ ಬ್ಯಾಟಲ್ ವರ್ಲ್ಡ್ ನ ಒಂದು ಅನ್ನೋನ್ ಜಾಗದಲ್ಲಿ ನಮ್ಮ ಬೇಕರ್ ನಮ್ಮ ರೀಡ್ ರಿಚರ್ಡ್ ಹೇಳ್ತಾನೆ ಈಗ ನಮ್ ಕೆಲಸ ತುಂಬಾ ಸುಲಭವಾಗಿ ನಡೀತಾ ಇದೆ. ಡೂಮ್ ಈಗ ಸಂಪೂರ್ಣವಾಗಿ ಡಿಸ್ಟ್ರಾಕ್ಷನ್ ಆಗಿದ್ದಾರೆ. ಇದೇ ನಮ್ಗೆ ಸರಿಯಾದ ಸಮಯ. ಈಗಲೇ ನಾವು ನಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಮೇಕರ್ ನಮ್ಮ ರೀಡ್ ರಿಚರ್ಡ್ ಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ಆದ್ಮೇಲೆ ನಮ್ಮ ಮೇಕರ್ ಅವರು ನಮ್ಮ ಸ್ಟಾರ್ ಲಾರ್ಡ್ ಗೆ ಕೇಳ್ತಾರೆ ಏನಪ್ಪಾ ನಿನ್ ಪ್ಲೇನು ಅಲ್ಲಿ ಕರೆಕ್ಟ್ ಆಗಿ ಲ್ಯಾಂಡ್ ಆಗುತ್ತಾ ಅಂತ ಕೇಳಿದಾಗ ನಮ್ಮ ಸ್ಟಾರ್ ಲಾರ್ಡ್ ಹೇಳ್ತಾರೆ ಹೌದು ಅಬ್ಸಲ್ಯೂಟ್ಲಿ ಏನು ಟೆನ್ಷನ್ ತಗೊಂಬೇಡಿ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾರೆ. ಆಗ ನಮ್ಮ ರೀಡ್ ರಿಚರ್ಡ್ ಅವರು ಅವರ ಮೈಕ್ರೋಫೋನ್ ಅಲ್ಲಿ ಯಾರ ತರನೋ ಮಾತಾಡ್ತಾ ಇದ್ದಾರೆ. ಅದ್ಯಾರು ಅಂತ ನಾವು ನೋಡಿದ್ರೆ ಅದು ನಮ್ಮ ಬ್ಲಾಕ್ ಪ್ಯಾಂಥರ್ ಹತ್ರ ಮಾತಾಡ್ತಾ ಇದ್ದಾರೆ. ಆಗ ನಮ್ಮ ಬ್ಲಾಕ್ ಪ್ಯಾಂಥರ್ ಹೇಳ್ತಾರೆ ನಾನು ಮತ್ತೆ ನನ್ನ ಆರ್ಮಿ ಸಂಪೂರ್ಣವಾಗಿ ಯಾವುದೇ ಅಡಚಣೆಗಳಿಲ್ಲದೆ ತಯಾರಿದ್ದೀವಿ. ಇದೆಲ್ಲ ಆದ್ಮೇಲೆ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರು ರೀಡ್ ರಿಚರ್ಡ್ ಅವ್ರ ಹತ್ರ ಮಾತಾಡಾದ್ಮೇಲೆ ಅವರ ಆರ್ಮಿಗೆ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರು. ನಾವೆಲ್ಲ ಈಗ ಹೋಗ್ತಾ ಇರುವಂತ ಜಾಗದಿಂದ ನಾವು ವಾಪಸ್ ಬರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮ ಕೊನೆಯುಸಿರಿರೋವರೆಗೂ ಹೋರಾಡಬೇಕು. ಯಾಕಂದ್ರೆ ನಾವ್ ಯಾವಾಗ್ಲೂ ಗ್ಲೋರಿ ಮತ್ತೆ ಹಾನರ್ಗೋಸ್ಕರನೇ ಬದುಕಿದೀವಿ ಅಂತ ಹೇಳಿ ಅವ್ರನ್ನೆಲ್ಲ ಹುರಿದುಂಬಿಸಿ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರು ಕ್ಯಾಸಲ್ ಡೂಮ್ ಕಡೆ ಹೊರಡೋದಿಕ್ಕೆ ಸಿದ್ಧರಾಗ್ತಾರೆ. ಮತ್ತೆ ಇಲ್ಲಿ ಬ್ಯಾಟಲ್ ವರ್ಲ್ಡ್ ಅಲ್ಲಿ ಒಂದು ಭಯಾನಕವಾದಂತ ಯುದ್ಧ ನಡೀತಾ ಇರುತ್ತೆ. ಈ ಯುದ್ಧದಲ್ಲಿ ಹಲ್ಕ್ಗಳು ಥಾರ್ಗಳು ಬ್ಯಾರನ್ ಸಿನಿಸ್ಟರ್ ಬ್ಯಾರನ್ ಅಪಾಕಲಿಪ್ಸ್ ಕ್ಯಾಪ್ಟನ್ ಮಾರ್ವೆಲ್ ಅವರು ಎಲ್ಲಾರು ಹುಚ್ಚೆದ್ದಿ ಹೋರಾಡ್ತಾ ಇದ್ದಾರೆ. ಈ ಗ್ಯಾಪ್ ಅಲ್ಲಿ ಅಲ್ಲಿಂದ ನಮ್ಮ ಸ್ಟಾರ್ ಲಾರ್ಡ್ ಅವರು ಅವರ ಪ್ಲೇನ್ ಅನ್ನ ಎತ್ಕೊಂಡು ಹೊರಡೋದಿಕ್ಕೆ ಸಿದ್ಧರಾಗ್ತಾರೆ. ಆಗ ಇದ್ದಕ್ಕಿದ್ದಾಗೆ ಒಬ್ಬ ಹಲ್ಕ್ ಬಂದು ಅವರ ಪ್ಲೇನ್ ಮೇಲೆ ಕೂತ್ಕೋತಾನೆ. ಅಲ್ಕ್ ಬಂದು ಕೂತ್ಕೊಂಡಂತ ಫೋರ್ಸ್ಗೆ ಅವರ ಒಂದು ಪ್ಲೇನ್ ನ ಪಾರ್ಟ್ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಕೊನೆಗೂ ಆ ಅಲ್ಕ್ ನ ಅವರ ಪ್ಲೇನ್ ಇಂದ ತೆಗೆದು ಬಿಸಾಡದಂತ ಸ್ಟಾರ್ ಲಾರ್ಡ್ ಅವರು ಕ್ಯಾಸಲ್ ಆಫ್ ಡೂಮ್ ಕಡೆ ಓಡ್ತಾರೆ. ಆದ್ರೂ ಕೂಡ ಅವರ ಡೆಸ್ಟಿನೇಷನ್ ತಲುಪೋದಕ್ಕಿಂತ ಮುಂಚೆನೆ ಅವರ ಪ್ಲೇನ್ ಕ್ರಾಶ್ ಆಗ್ಬಿಡುತ್ತೆ. ಮತ್ತೆ ಇಲ್ಲಿ ಆ ದೊಡ್ಡ ಶಿಪ್ ಅಲ್ಲಿ ಬಂದಿದ್ದಂತ ಮಾಯಿಸ್ಟ್ರೋ ಕ್ಯಾಸಲ್ ಡೂಮ್ ಕಡೆ ನೋಡಿ ಡೂಮ್ ನಿನಗ್ ನಾನ್ ಕಾಣಿಸ್ತಾ ಇದ್ದೀನಾ ಅಂತ ಕೂಗಿ ಮಾಯಿಸ್ಟ್ರೋ ಡೂಮ್ಗೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಆಲ್ರೆಡಿ ಅವನ ವರ್ಲ್ಡ್ ಬ್ರೇಕರ್ ಅಲ್ಗಳು ಆ ಯುದ್ಧವನ್ನ ಗೆಲ್ಲೋದ್ರಲ್ಲಿರ್ತಾರೆ. ಅವನ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಮಾಯಿಸ್ಟ್ರೋ ಅವನು ಡೈರೆಕ್ಟ್ ಆಗಿ ಕ್ಯಾಸಲ್ ಡೂಮ್ಗೆ ಹೋಗಿ ಡಾಕ್ಟರ್ ಡೂಮ್ ಅನ್ನ ಕೂಡ ಸೋಲಿಸಿ ಗಾಡ್ ಡೂಮ್ ಅನ್ನ ಇವನು ರೀಪ್ಲೇಸ್ ಮಾಡಿ ಇಡೀ ಬ್ಯಾಟಲ್ ವರ್ಲ್ಡ್ ಗೆ ರಾಜನಂತೆ ಮೆರೆಯೋದು ಆ ಒಂದು ಉದ್ದೇಶವಾಗಿರುತ್ತೆ. ಆಗ ಅಚಾನಕ್ ಆಗಿ ಮಾಯಿಸ್ಟ್ರೋನ ಶಿಪ್ ಹಳ್ಳಾಡೋದಕ್ಕೆ ಶುರುವಾಗುತ್ತೆ.
ಏನಾಗಿರ್ಬೋದು ಅಂತ ಮಾಯಿಸ್ಟ್ರೋ ತಿರುಗಿ ನೋಡಿದ್ರೆ ಅವನ ಹಿಂದೆಗಡೆ ಬೃಹದಾಕಾರವಾದ ಪರ್ವತದಂತೆ ಬೆನ್ ಗ್ರಿಮ್ಸ್ ಹಿಂದೆ ನಿಂತ್ಕೊಂಡಿದ್ದಾನೆ. ಅದಕ್ಕೇನಾದ್ರೂ ಯೋಚನೆ ಮಾಡಬೇಕು ಮಾಯಿಸ್ಟ್ರೋ ಅನ್ನೋ ಗ್ಯಾಪ್ ಅಲ್ಲೇ ಬೆನ್ ಅವನ ಕೈಗಳಿಂದಾನೆ ಆ ಇಡೀ ಶಿಪ್ ಅನ್ನ ಹೊಸಕಿ ಬಿಸಾಡ್ಬಿಡ್ತಾನೆ. ಹಾಗೆ ಆ ಶಿಪ್ ಅನ್ನ ಭೂಮಿಗೆ ಹಾಕಿ ಹದಿಮಿ ಬಿಡ್ತಾನೆ ಬೆನ್ ಗ್ರಿಮ್ಸ್. ಆ ಶಿಪ್ ಅಲ್ಲಿದ್ದಂತ ಮಾಯಿಸ್ಟ್ರೋ ಕೂಡ ಅಲ್ಲೇ ಸತ್ತು ಹೋಗ್ತಾನೆ. ಇದೆಲ್ಲ ಆಗಾದ್ಮೇಲೆ ಬೆನ್ ತನ್ನ ಮುಂದೆ ಏನೋ ಬರ್ತಾರನ್ನ ಗಮನಿಸ್ತಾನೆ. ಅದೇನು ಅಂತ ನೋಡಿದ್ರೆ ಫ್ರಾಂಕ್ಲಿನ್ ರಿಚರ್ಡ್ ಗ್ಯಾಲಕ್ಟಸ್ ನ ಕರ್ಕೊಂಡು ಬೆನ್ ಗ್ರಿಮ್ಸ್ ನ ವಿರುದ್ಧ ಬಂದಿದ್ದಾನೆ. ಗ್ಯಾಲಕ್ಟಸ್ ನ ನೋಡಿದ ತಕ್ಷಣ ನಮ್ಮ ಬೆನ್ ಗ್ರಿಮ್ಸ್ ಒಂದು ಪಂಚ್ ನ ಗ್ಯಾಲಕ್ಟಸ್ ನ ಮುಖಕ್ಕೆ ಹೊಡಿದ. ಮತ್ತೆ ಇಲ್ಲಿ ಕ್ರಾಶ್ ಆಗಿದ್ದಂತ ಆ ಪ್ಲೇನ್ ಇಂದ ನಮ್ಮ ರೀಡ್ ರಿಚರ್ಡ್ ಮತ್ತೆ ದ ಮೇಕರ್ ಅವರು ಅವರ ಡೆಸ್ಟಿನೇಷನ್ ನ ತಲುಪೋದಿಕ್ಕೆ ಹೊರಟಾರೆ. ನಮ್ಮ ಸ್ಟಾರ್ ಲಾರ್ಡ್ ಅಲ್ಲೇ ನಿಂತ್ಕೊಂಡು ಆ ಶಿಪ್ ಅನ್ನ ತಯಾರು ಮಾಡೋದಿಕ್ಕೆ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಆಗ ಇದ್ದಕ್ಕಿದ್ದ ಹಾಗೆ ನಮ್ಮ ಸ್ಟಾರ್ ಲಾರ್ಡ್ ಮುಂದೆ ಬ್ಲಾಕ್ ಸ್ವಾನ್ ಬರ್ತಾಳೆ. ಆಗ ಅವ್ರು ಹೇಳ್ತಾಳೆ, ನಾನು ನನ್ನ ಗಾಡ್ಗೆ ಸರ್ವ್ ಮಾಡೋದಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಮತ್ತೆ ನನ್ನ ವಿರುದ್ಧ ಯಾರೇ ಬಂದರೂ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಂತ ಬ್ಲಾಕ್ ಸ್ವಾನ್ ನ ಮಾತನ್ನ ಕೇಳಿಸ್ಕೊಂಡು ನಮ್ಮ ಸ್ಟಾರ್ ಲಾರ್ಡ್ ಅವರ ಬಾಯಲ್ಲಿ ಇಟ್ಕೊಂಡಿದ್ದಂತ ಆ ಕಡ್ಡಿಯನ್ನ ಕಡ್ದು ಹೇಳ್ತಾರೆ, ನಿನ್ನಂತ ಬ್ಲಾಕ್ ಸ್ವಾನ್ ಗಳನ್ನ ನಾನು ಎಷ್ಟು ಜನ ನೋಡಿ ನೆನಪಿಟ್ಕೋ, ನಾನೊಬ್ಬ ಚಾಂಪಿಯನ್. ಮತ್ತೆ ಇಷ್ಟು ಈಸಿಯಾಗಿ ಸೋಲೋಕೊಳ್ಳುವಂತ ಕ್ಯಾರೆಕ್ಟರ್ ನಂದಂತೂ ಅಲ್ಲ ಕಣಮೆ ಅಂತ ಹೇಳಿ ತಮ್ಮ ಕೈಗಳನ್ನ ಅವರ ಗನ್ ಹತ್ರ ತಗೊಂಡೋಗೋದಕ್ಕಿಂತ ಮುಂಚೆನೆ ಬ್ಲಾಕ್ ಸ್ವಾನ್ ಒಂದು ಒಳ್ಳೆ ಬ್ಲಾಸ್ಟ್ ಅನ್ನ ನಮ್ಮ ಸ್ಟಾರ್ ಲಾರ್ಡ್ ವಿರುದ್ಧ ಮಾಡ್ತಾರೆ. ಆಗ ನೆಲಕ್ಕೆ ಬಿದ್ದದ್ದಂತಹ ನಮ್ಮ ಸ್ಟಾರ್ ಲಾರ್ಡ್ ನಿಧಾನವಾಗಿ ತೆವಳೋದಿಕ್ಕೆ ಶುರು ಮಾಡ್ತಾರೆ. ಅವರು ಬಾಯಲ್ಲಿ ಇಟ್ಕೊಂಡಿದ್ದಂತ ಆ ಕಡ್ಡಿಯನ್ನ ಮತ್ತೆ ಹುಡುಕಿ ಮತ್ತೆ ಅವರು ಅವರ ಬಾಯಿಯೊಳಗೆ ಇಕ್ಕೋತಾರೆ. ಮತ್ತೆ ಬ್ಲಾಕ್ ಸ್ವಾನ್ ಕಡೆ ತಿರುಗಿ ನೋಡಿ ಅವರು ಮತ್ತೆ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ನೋಡು, ನಿನಗಿದೆ ಕೊನೆ ವಾರ್ನಿಂಗ್, ನೀನ್ ಬೇಕಾದ್ರೆ ಸರೆಂಡರ್ ಆಗ್ಬಿಡು. ಆದ್ರೆ ಅದನ್ನ ಕೇಳಿಸ್ಕೊಂಡಂತ ಬ್ಲಾಕ್ ಸ್ವಾನ್ ತುಂಬಾ ಕೋಪ ಮಾಡ್ಕೊಂಡು ಇನ್ನೇನ್ ನಮ್ಮ ಸ್ಟಾರ್ ಲಾರ್ಡ್ಗೆ ಹೊಡಿಬೇಕು ಅನ್ನೋಕೆ ಹತ್ರ ಬರ್ತಿದ್ದ ಹಂಗೆ, ನಾನು ನಿನಗೆ ಮೊದ್ಲು ಹೇಳಿದ್ದೆ, ಇಲ್ಲ ಸರೆಂಡರ್ ಆಗು, ಇಲ್ಲ ಸುಮ್ನಿಲ್ಲಿಂದ ಹೊರಟೋಗು ಅಂತ ಹೇಳಿ ಅವರ ಬಾಯಲ್ಲಿದ್ದಂತಹ ಆ ಕಡ್ಡಿಯನ್ನ ತೆಗೆದು ನಮ್ಮ ಡಾಕ್ಟರ್ ಡೂಮ್ ಅವರ ಥ್ರೋನ್ಗೆ ಚುಚ್ಚಿಬಿಡ್ತಾರೆ ನಮ್ಮ ಸ್ಟಾರ್ ಲಾರ್ಡ್ ಅವರು. ಆಗ ಇದ್ದಕ್ಕಿದ್ದಾಗೆ ನಮ್ಮ ಗಾಡ್ ಡೂಮ್ ಅವರ ಟ್ರೀಯಲ್ಲಿ ಮಾಡಿದ್ದಂತ ಆ ಥ್ರೋನ್ ತನ್ನಾಗೆ ತಾನು ಅಳ್ಳಾಡೋದಿಕ್ಕೆ ಶುರುವಾಗುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತ ನಮ್ಮ ಬ್ಲಾಕ್ ಸ್ವಾನ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ನಮ್ಮ ಸ್ಟಾರ್ ಲಾರ್ಡ್ ಇನ್ನೆರಡೇ ನಿಮಿಷ ತಡಿ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಡಾಕ್ಟರ್ ಡೂಮ್ ಅವರ ಆ ಥ್ರೋನ್ ಸಂಪೂರ್ಣವಾಗಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯೋದಿಕ್ಕೆ ಶುರುವಾಗುತ್ತೆ. ಆಗ ಆ ಹೆಮ್ಮರ ಇಡೀ ಕ್ಯಾಸಲ್ ಡೂಮ್ ಅನ್ನ ಸರ್ವನಾಶ ಮಾಡಿಕೊಂಡು ಹೆದಳುತ್ತೆ. ಐ ಆಮ್ ಗ್ರೂಟ್ ಅಂತ ಅವಾಗ ನಮ್ಗೆ ಗೊತ್ತಾಗುತ್ತೆ ಆ ಒಂದು ಸಣ್ಣ ಕಡ್ಡಿ ನಮ್ಮ ಗ್ರೂಟ್ ಅಂತ. ಆಗ ನಮ್ಮ ಕತೆ ಮತ್ತೆ ಬ್ಯಾಟಲ್ ವರ್ಡ್ ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಮ ಬೆನ್ ಗ್ರಿಮ್ಸ್ ಮತ್ತೆ ಗ್ಯಾಲಕ್ಟಸ್ ನ ವಿರುದ್ಧ ಎಷ್ಟು ಭೀಕರವಾದಂತ ಯುದ್ಧ ನಡೀತಾ ಇರುತ್ತೆ ಅಂತ ಅಂದ್ರೆ, ಬೆನ್ ಗ್ರಿಮ್ಸ್ ಒಂದು ಪಂಚ್ ಹೊಡೆದ್ರೆ ಗ್ಯಾಲಕ್ಟಸ್ ಒಳಗಿರುವಂತ ನಮ್ಮ ಫ್ರಾಂಕ್ಲಿನ್ ಅವನಿಗೆ ಸರಿಯಾದ ಟಕ್ಕರ್ನ ಕೊಡ್ತಾ ಇರ್ತಾರೆ. ಹೀಗೆ ಅವರಿಬ್ರು ಯುದ್ಧ ಆಗ್ತಾ ನಮ್ಮ ಬೆನ್ ಗ್ರಿಮ್ಸ್ಗೆ ಗೊತ್ತಾಗುತ್ತೆ ಇವನು ಸೂ ಸ್ಟ್ರಾಮ್ ನ ಮಗ ಅಂತ. ಆಗ ಬೆನ್ ಸೋಲೊಪ್ಕೊಳ್ಳೋದಿಕ್ಕೆ ಮುಂದಾಗ್ತಾನೆ. ಆದ್ರೆ ಫ್ರಾಂಕ್ಲಿನ್ ಇದನ್ನೇ ಬಳಸ್ಕೊಂಡು ನಮ್ಮ ಬೆನ್ ಗ್ರಿಮ್ಸ್ ಅನ್ನ ಒಂದು ಬ್ಲಾಸ್ಟ್ ಮೂಲಕ ಬ್ಲಾಸ್ಟ್ ಮಾಡಿ ಬಿಸಾಡ್ಬಿಡ್ತಾನೆ. ಆಗ ನಮ್ಮ ಥಿಂಗ್ ಅಲ್ಲೇ ಡೆಸ್ಟ್ರಾಯ್ ಆಗೋ ಹಾಗೇನೆ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ ಅವ್ರಿಗೆ ಕ್ಯಾಸಲ್ ಡೂಮ್ ಇಂದ ಒಂದು ಭಯಾನಕವಾದಂತಹ ಸದ್ದು ಕೇಳಿಸುತ್ತೆ. ಅದೇ ನಮ್ಮ ಗ್ರೂಟ್ ಐ ಆಮ್ ಗ್ರೂಟ್ ಅಂದಂತಹ ಸದ್ದು. ಅದನ್ನ ನೋಡಿದ ತಕ್ಷಣ ಫ್ರಾಂಕ್ಲಿನ್ ಸಂಪೂರ್ಣವಾಗಿ ಬೇಸರವಾಗಿ ಗಾಬರಿ ಆಗ್ಬಿಡ್ತಾನೆ. ಮತ್ತೆ ಇಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೂ ಕೂಡ ತುಂಬಾ ಗಾಬರಿ ಆಗ್ಬಿಟ್ಟಿರುತ್ತೆ. ಯಾಕಂತ ಅಂದ್ರೆ ಅವರ ಆ ಶೀಲ್ಡ್ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಈಗ ಶೀಲ್ಡ್ ನ ಆ ಕಡೆ ಇರುವಂತ ಎಲ್ಲಾ ಜೀವಿಗಳು ಕ್ಯಾಸಲ್ ಡೂಮ್ ಕಡೆ ಬರೋದಿಕ್ಕೆ ಶುರು ಮಾಡ್ಬಿಟ್ಟಿದ್ದಾವೆ. ಅದರ ಜೊತೆನೆ ಥ್ಯಾನೋಸ್ ಇಡೀ ಅನಲೇಷನ್ ವೇವ್ ಅನ್ನ ಕರ್ಕೊಂಡು ಬಂದಿರ್ತಾನೆ. ಅದನ್ನ ಗಮನಿಸಿದಂತ ನಮ್ಮ ಡಾಕ್ಟರ್ ಡೂಮ್ ಅವರು ಡೈರೆಕ್ಟ್ ಆಗಿ ಥ್ಯಾನೋಸ್ ಎದುರುಗಡೆ ಬಂದು ನಿಂತ್ಕೋತಾರೆ. ಡೂಮ್ ಅಲ್ಲಿಂದ ಹೊರಟಿದ ತಕ್ಷಣ ವೆಲೇರಿಯಾ ಸೂಸನ್ ಗೆ ಏನೋ ತೋರಿಸಬೇಕು ಅಂತ ಹೇಳಿ ಸೂಸನ್ ಅಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ ಮುಂದಾಗ್ತಾರೆ ನಮ್ಮ ವೆಲೇರಿಯಾ. ಆಗ ಸೂಸನ್ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಮಗಳೇ ಅಂತ ಕೇಳಿದಾಗ ನಮ್ಮ ವೆಲೇರಿಯಾ ಅವರು, ನೀವು ನನ್ನನ್ನ ನಂಬ್ತೀರಾ ಅಲ್ವಮ್ಮ, ಬನ್ನಿ ನನ್ನ ಜೊತೆ ಅಂತ ಹೇಳಿ ಮಾಲಿಕ್ಯುಲರ್ ಮ್ಯಾನ್ ಹತ್ರ ಕರ್ಕೊಂಡು ಹೋಗೋದಿಕ್ಕೆ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಟ್ಯಾಚ್ಯೂ ಹತ್ರ ವೆಲೇರಿಯಾ ನಮ್ಮ ಸೂಸನ್ ಸ್ಟಾರ್ಮ್ ನ ಕರ್ಕೊಂಡ್ ಬರ್ತಾ ಇರ್ತಾಳೆ. ಆದ್ರೆ ಆಲ್ರೆಡಿ ಅಲ್ಗೆ ದ ಮೇಕರ್ ಮತ್ತೆ ನಮ್ಮ ಮಿಸ್ಟರ್ ಫ್ಯಾಂಟಾಸ್ಟಿಕ್ ಆದಂತ ರೀಡ್ ರಿಚರ್ಡ್ ಅವರು ಬಂದಿರ್ತಾರೆ. ಮತ್ತೆ ಇಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರು ಅನ್ನಲೇಷನ್ ವೇವ್ ಜೊತೆ ಬಂದಿದ್ದಂತಹ ಕ್ಯಾಸಲ್ ಆಫ್ ಡೂಮ್ ಕಡೆ ಬರೋದಕ್ಕಿಂತ ಮುಂಚೆನೆ ತಡೆದು ನಿಲ್ಸಿದ್ದಾರೆ. ಆಗ ನಮ್ಮ ಡಾಕ್ಟರ್ ಡೂಮ್ ಅವರು ಥ್ಯಾನೋಸ್ ಹೇಳ್ತಾರೆ, ನೋಡು ಥ್ಯಾನೋಸ್, ಈಗ ನಾನು ನಿನಗಿಂತ ಬಲಶಾಲಿ. ನಾನೇನಾದ್ರೂ ತೀರ್ಮಾನ ಮಾಡಿದ್ರೆ ನಿನ್ನ ಈಗ್ಲೇ ಒಂದೇ ಸಲ ಸರ್ವನಾಶ ಮಾಡಾಕ್ಬಿಡ್ತೀನಿ. ನನ್ನ ಮಾತು ಕೇಳು, ನನ್ನ ಜೊತೆ ಬಾ, ನಿನಗೆ ನನ್ನ ಅರ್ಧ ಸಾಮ್ರಾಜ್ಯನ ಕೊಡ್ತೀನಿ. ಇಬ್ರು ಈ ಸಾಮ್ರಾಜ್ಯದಲ್ಲಿ ರಾಜ್ಯಭಾರ ಮಾಡೋಣ, ಬಾ ನನ್ನ ಜೊತೆ ಅಂತ ನಮ್ಮ ಡಾಕ್ಟರ್ ಡೂಮ್ ಥ್ಯಾನೋಸ್ ನ ಓಲೈಸ್ತಾ. ಆಗ ಥ್ಯಾನೋಸ್, ಡೂಮ್, ನೀನ್ ಮರ್ತಿದ್ಯಾ ಅನ್ಸುತ್ತೆ, ನಾನೊಬ್ಬ ಟೈಟನ್. ನಿನ್ನ ಈ ಸುಮಧುರವಾದಂತ ಮಾತುಗಳಿಗೆ ಮರಳಾಗುವಂತವನಲ್ಲ, ನೀನೊಬ್ಬ ಮೋಸಗಾರ ಕಣೋ. ನಿನ್ನ ನಾನು ನಂಬ್ತೀನಿ ಅನ್ಕೊಂಡಿದ್ಯಾ? ನಿನ್ನ ನೀನು ದೇವ್ರು ಅಂತ ಬೇರೆ ಅಂದ್ಕೊಂಡ್ಬಿಟ್ಟಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿನ್ನ ಮುಂದೆ ನಿಲ್ಲೋದಿಕ್ಕೆ ಯೋಗ್ಯತೆ ಅಲ್ಲ.
ನಿನಗೆ ನನ್ನ ಮುಂದೆ ನಿಲ್ಲೋದಿಕ್ಕೆ ಯೋಗ್ಯತೆ ಇಲ್ಲ, ತಿಳ್ಕೋ. ಇದನ್ನ ಕೇಳಿಸ್ಕೊಂಡಂತ ನಮ್ಮ ಡಾಕ್ಟರ್ ಡೂಮ್ ಅವರು ಬೇರೆ ಏನು ಮಾತಾಡೋದಿಲ್ಲ. ಶಿಸ್ತಾಗಿ ಅವರ ಕೈಯನ್ನ ನಮ್ಮ ಥ್ಯಾನೋಸ್ನ ಎದೆ ಒಳಗಡೆ ಇಳಿಸಿ ಅವನ ಬೆನ್ನುರಿಯನ್ನ ಎಳ್ಕೋತಾರೆ. ಆಗ ಥ್ಯಾನೋಸ್ನ ಸಂಪೂರ್ಣ ದೇಹ ಬರ್ನ್ ಆಗಿ ಅವನ ಮೂಳೆಗಳು ಮಾತ್ರ ನಮ್ಮ ಡಾಕ್ಟರ್ ಡೂಮ್ ಅವರ ಕೈಯಲ್ಲಿ ಇರ್ತಾವೆ. ಆಗ ಡಾಕ್ಟರ್ ಡೂಮ್ ನಮ್ಮ ಥ್ಯಾನೋಸ್ನ ತಲೆ ಬುರುಡೆಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿದ್ದಂತ ಅನಲೇಷನ್ ವೇವ್ಗೆ ಹೇಳ್ತಾರೆ, ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಎಲ್ಲ ಪಾಪಗಳನ್ನ ನಾನು ಮುಕ್ತಿಗೊಳಿಸ್ತೇನೆ. ಅದನ್ನ ಕೇಳಿಸ್ಕೊಂಡಂತ ಅನಲೇಷನ್ ವೇವ್ ಅವರು ನಮ್ಮ ಡಾಕ್ಟರ್ ಡೂಮ್ಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಇದ್ದಕ್ಕಿದ್ದಾಗೆ ಅಲ್ಲೊಂದು ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲ್ ಇಂದ ನಮ್ಮ ಬ್ಲಾಕ್ ಪ್ಯಾಂಥರ್ ಮತ್ತೆ ನೇಮೋರ್ ಇಬ್ರು ಕೂಡ ಹೊರಗಡೆ ಬರ್ತಾರೆ. ಆಗ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರು ಅವರ ಕೈಯಲ್ಲಿದ್ದಂತ ಆ ಇನ್ಫಿನಿಟಿ ಗಂಟ್ಲೆಟ್ ಅನ್ನ ತೋರಿಸಿ, ನಿನ್ನ ಕತೆ ಇಲ್ಲೇ ಮುಗಿತು ಡೂಮ್ ಅಂತ ಹೇಳಬೇಕಾದ್ರೇನೆ ನಮ್ಮ ಡಾಕ್ಟರ್ ಡೂಮ್ ಅವರು ಇದೆಲ್ಲ ಹೇಗ್ ಸಾಧ್ಯ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಬ್ಲಾಕ್ ಪ್ಯಾಂಥರ್ ಬರೀ ನಾನ್ ಮಾತ್ರ ಬಂದಿಲ್ಲ, ನನ್ನ ಇಡೀ ಸೈನ್ಯನೇ ಇದೆ ಅಂತ ಹೇಳಿ ಅವರ ಇಡೀ ಸೈನ್ಯನ ಆ ಪೋರ್ಟಲ್ ಇಂದ ಹೊರಗಡೆ ತರ್ತಾರೆ. ಆ ಸೈನ್ಯದಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಝಾಂಬೀಸ್. ಆ ಝಾಂಬೀಸ್ ಗಳನ್ನ ನೋಡಿ ನಮ್ಮ ಡಾಕ್ಟರ್ ಡೂಮ್ ಅವರು ಸಂಪೂರ್ಣವಾಗಿ ಗಾಬರಿ ಆಗ್ಬಿಡ್ತಾರೆ. ಆಗ ನಮ್ಮ ಡಾಕ್ಟರ್ ಡೂಮ್ ಅವರು ಹೇಳ್ತಾರೆ, ನೋಡು, ನಿನ್ನ ಜೊತೆ ಫೈಟ್ ಮಾಡೋದು ಅವಶ್ಯಕತೆ ಇಲ್ಲ, ನಿನ್ಗೆ ಯಾವ ರಾಜ್ಯ ಬೇಕೋ ಆ ರಾಜ್ಯನ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರು ಅವರ ಕೈಯಲ್ಲಿದ್ದಂತ ಆ ಇನ್ಫಿನಿಟಿ ಗಂಟ್ಲೆಟ್ ನ ತೋರಿಸಿ, ನನಗೆ ರಾಜ್ಯಗಳು ಬೇಕಾಗಿಲ್ಲ, ಈ ಸುಳ್ಳಾಗಿರುವಂತ ರಾಜ್ಯಗಳು ಬೇಕಾಗಿಲ್ಲ, ಈ ಮೋಸದಿಂದ ಸೃಷ್ಟಿ ಮಾಡಿರುವಂತ ರಾಜ್ಯಗಳು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಆ ಇನ್ಫಿನಿಟಿ ಗಂಟ್ಲೆಟ್ ನ ಸಹಾಯದಿಂದ ನಮ್ಮ ಡಾಕ್ಟರ್ ಡೂಮ್ ಅವರನ್ನ ಅಲ್ಲೇ ಫ್ರೀಸ್ ಮಾಡಿಬಿಡ್ತಾರೆ ನಮ್ಮ ಬ್ಲಾಕ್ ಪ್ಯಾಂಥರ್. ಆ ಫ್ರೀಸ್ ಆಗಿರುವಂತಹ ನಮ್ಮ ಡಾಕ್ಟರ್ ಡೂಮ್ ನ ದೇಹನ ನೋಡಿದಂತಹ ನೇಮೋರ್ ಅವನ ಟ್ರೈಡೆಂಟ್ ನ ಸಹಾಯದಿಂದ ನಮ್ಮ ಡಾಕ್ಟರ್ ಡೂಮ್ ನ ದೇಹವನ್ನ ಅಲ್ಲೇ ಪುಡಿ ಮಾಡಾಕ್ಬಿಡ್ತಾನೆ. ಆಗ ನೇಮೋರ್ ನಮ್ಮ ಬ್ಲಾಕ್ ಪ್ಯಾಂಥರ್ ನ ನೋಡಿ ಹೇಳ್ತಾನೆ, ಡಾಕ್ಟರ್ ಡೂಮ್ ನ ಇಷ್ಟು ಈಸಿಯಾಗಿ ಸಾಯಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ, ಇಲ್ಲೇನೋ ನಡೀತಾ ಇದೆ ಅಂತ ಹೇಳಬೇಕಾದ್ರೆ ಅಲ್ಲಿ ಪೀಸ್ ಆಗಿ ಬಿದ್ದಿದ್ದಂತಹ ನಮ್ಮ ಡಾಕ್ಟರ್ ಡೂಮ್ ಅವರ ಎಲ್ಲಾ ಪೀಸ್ಗಳು ಒಂದಾಗಿ ಮತ್ತೆ ನಮ್ಮ ಡಾಕ್ಟರ್ ಡೂಮ್ ಅವರು ರೀಜೆನರೇಟ್ ಆಗಿ ನಿಂತ್ಕೊಂಡು ಬ್ಲಾಕ್ ಪ್ಯಾಂಥರ್ಗೆ ಎಂತ ಒಂದು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ, ಅದರಿಂದ ಬ್ಲಾಕ್ ಪ್ಯಾಂಥರ್ ಕೈಯಲ್ಲಿದ್ದಂತಹ ಆ ಗಂಟ್ಲೆಟ್ ಅಲ್ಲಿದ್ದಂತಹ ಒಂದು ಸ್ಟೋನ್ ಸಂಪೂರ್ಣವಾಗಿ ಮತ್ತೆ ಇಲ್ಲಿ ಸೂಸನ್ ರೀಡ್ ನ ನೋಡಿದ ತಕ್ಷಣ ಇವನ ಮುಖ ನನಗೆ ನೆನಪಿದೆ, ಇವನು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸಾವಿಗಿಂತ ಮುಂಚೆ ಅಲ್ಲಿ ಇದ್ದ ಅಂತ ಹೇಳ್ತಾರೆ. ಅಂದ್ರೆ ಸೂಸನ್ ಈಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಡೆತ್ ಗೆ ನಮ್ಮ ರೀಡ್ ರಿಚರ್ಡ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆಗ ವೆಲೇರಿಯಾ ನಮ್ಮ ಸೂಸನ್ ನ ಸ್ಥಳದಲ್ಲಿ ನಿಲ್ಲಿಸ್ತಾರೆ. ಸೂಸನ್ ಆಗ ಹೇಳ್ತಾರೆ, ನೀನ್ ಅನ್ಕೊಂಡಿರೋ ಹಾಗೆ ಇವರು ಅವರಲ್ಲ ಅಮ್ಮ, ಮತ್ತೆ ನಮ್ಮ ಗಾಡ್ ಡೂಮ್ ಎಷ್ಟು ಇನ್ನೋಸೆಂಟ್ ಆಗಿ ನಮ್ಗೆ ಕಾಣ್ತಾರೋ ಅವರು ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ಅಂತ ನಮ್ಮ ವೆಲೇರಿಯಾ ಎಷ್ಟು ಹೇಳಿದ್ರು ನಮ್ಮ ಸೂಸನ್ ಕೇಳೋ ಪರಿಸ್ಥಿತಿ ಇಲ್ಲ. ಆಗ ನಮ್ಮ ರೀಡ್, ನಿಜ ಹೇಳ್ತಾ ಇದ್ದೀನಿ, ನನ್ನನ್ನು ನಂಬು, ನಾನು ಡಾಕ್ಟರ್ ಸ್ಟ್ರೇಂಜ್ ಅವರ ಸಾವಿಗೆ ಕಾರಣನಲ್ಲ, ಡಾಕ್ಟರ್ ಸ್ಟ್ರೇಂಜನ್ನ ಸಾಯಿಸಿದ್ದು ಡಾಕ್ಟರ್ ಡೂಮೆ. ಆಗ ಸೂಸನ್, ಹಂಗಂತಂದ್ರೆ ನೀನ್ ಹೇಳ್ತಾರದು ನಮ್ಮ ಗಾಡ್ ಡೂಮ್ ಅವರ? ಅದಕ್ಕೆ ನಮ್ಮ ರೀಡ್ ಹೇಳ್ತಾರೆ, ಅಂದ್ರೆ ವಿಕ್ಟರ್. ಹಂಗಂತ ಹೇಳಾದ್ಮೇಲೆ ನಮ್ಮ ರೀಡ್ ಮತ್ತೆ ದ ಮೇಕರ್ ಇಬ್ರು ಕೂಡ ಮಾಲಿಕ್ಯುಲರ್ ಮ್ಯಾನ್ ಹತ್ರ ಓಡ್. ಆಗ ರೀಡ್ ಮಾಲಿಕ್ಯುಲರ್ ಮ್ಯಾನ್ ಹತ್ರ ಮೊದಲು ಹೋಗಿದ ತಕ್ಷಣ ಕೇಳ್ತಾರೆ, ಹೇ ಹೇಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮಾಲಿಕ್ಯುಲರ್ ಮ್ಯಾನ್, ನನಗೆ ತುಂಬಾ ಹೊಟ್ಟೆ ಸಿಗ್ತಾ ಇದೆಯಾ ರೀಡ್, ನನಗೋಸ್ಕರ ಏನಾದ್ರು ತಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರೀಡ್ ಐ ಆಮ್ ಸಾರಿ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಮೇಕರ್ ಅವನ ಜೋಬಿಂದ ಏನೋ ಒಂದು ತೆಗಿತಾನೆ. ಅದೇನು ಅಂತ ನಮ್ಮ ರೀಡ್ ನೋಡ್ಬೇಕಾದ್ರೆ ನಮ್ಮ ರೀಡ್ ಅನ್ನ ಒಂದು ದೊಡ್ಡ ಬಬಲ್ ಒಳಗಡೆ ಲಾಕ್ ಮಾಡ್ಬಿಡ್ತಾನೆ ನಮ್ಮ ಮೇಕರ್. ಆಗ ನಮ್ಮ ರೀಡ್ ರಿಚರ್ಡ್ಸ್ ಗೆ ಗೊತ್ತಾಗುತ್ತೆ ಮೇಕರ್ ಇಲ್ಲಿ ನಮ್ಮ ರೀಡ್ ರಿಚರ್ಡ್ಸ್ ಗೆ ಮೋಸ ಮಾಡಿದಾನೆ. ಆಗ ರೀಡ್ ರಿಚರ್ಡ್ ಅವರು ಆ ಬಬಲ್ ಅನ್ನ ಹೊಡೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಇದ್ದಕ್ಕಿದ್ದಾಗೆ ಅವರು ಒಂದು ಮಂಕಿಯಾಗಿ ಬದಲಾಗೋದಿಕ್ಕೆ ಶುರು ಮಾಡ್ಕೋತಾರೆ. ಆಗ ನಮ್ಮ ಮೇಕರ್ ಹೇಳ್ತಾನೆ, ಈ ಬಬಲ್ದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಅದೇನ್ ಗೊತ್ತಾ, ಇದು ಮನುಷ್ಯನ ತನ್ನ ಪ್ರಿಮಿಟಿವ್ ಇವಾಲ್ವೇಷನ್ ಸ್ಟೇಜ್ ಗೆ ತಗೊಂಡೋಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಇದನ್ನೆಲ್ಲ ನೋಡ್ತಾ ಇರುವಂತ ನಮ್ಮ ಮಾಲಿಕ್ಯುಲರ್ ಮ್ಯಾನ್ ಗೆ ಇದೆಲ್ಲ ಅರ್ಥ ಆಗ್ಬಿಡುತ್ತೆ. ಆಗ ನಮ್ಮ ಮೇಕರ್ ನ ನಮ್ಮ ಮಾಲಿಕ್ಯೂಲ್ ಮ್ಯಾನ್ ಸಣ್ಣ ಸಣ್ಣ ಸ್ಲೈಸ್ ಪೀಸ್ ಗಳಾಗಿ ಕಟ್ ಮಾಡಿ ಬಿಸಾಡ್ಬಿಡ್ತಾನೆ. ಮತ್ತೆ ಆ ಬಬಲ್ ನ ಬ್ಲಾಸ್ಟ್ ಮಾಡಿದಂತ ಮಾಲಿಕ್ಯುಲರ್ ಮ್ಯಾನ್ ರೀಡ್ ಹೇಳ್ತಾರೆ, ರೀಡ್ ಈಗ ನಾವು ಬೇಗ ಇರಬೇಕು, ನಾವು ಬೇಗ ಮಾಡ್ಬೇಕು ಈ ಕೆಲಸನ, ಯಾಕಂದ್ರೆ ಅವನು ಈಗ ಇಲ್ಲಿಗೆ ಬರ್ತಾ ಇದ್ದಾನೆ. ಮತ್ತೆ ಇಲ್ಲಿ ನಮ್ಮ ಡಾಕ್ಟರ್ ಡೂಮ್ ಮತ್ತೆ ಬ್ಲಾಕ್ ಪ್ಯಾಂಥರ್ ಅವರು ಎಂತ ಒಂದು ಭಯಾನಕವಾದಂತ ಯುದ್ಧನ ಶುರು ಮಾಡಿದ್ರು ಅಂತ ಅಂದ್ರೆ, ಅವರಿಬ್ಬರ ಆ ಕಾಳಗ ಇಡೀ ಬ್ಯಾಟಲ್ ವರ್ಲ್ಡ್ ಅನ್ನೇ ನಡುಗಿಸಿ ಇಡ್ತಾ ಇತ್ತು. ಆದರೆ ನಮ್ಮ ಬ್ಲಾಕ್ ಪ್ಯಾಂಥರ್ ಇನ್ನೇನು ಸೋಲೋ ಸ್ಟೇಜ್ ಗೆ ತಲುಪಿರ್ತಾರೆ. ಆಗ ಡೂಮ್ ಆ ಇನ್ಫಿನಿಟಿ ಗಂಟ್ಲೆಟ್ ಅನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ನಮ್ಮ ಬ್ಲಾಕ್ ಪ್ಯಾಂಥರ್ ಗೆ ಒಂದು ಪಂಚ್ ನ ಹೊಡಿತಾರೆ. ಆದ್ರೆ ಬ್ಲಾಕ್ ಪ್ಯಾಂಥರ್ ಈ ಬಿದ್ದಾದ್ಮೇಲೆ ಎದ್ದು ತುಂಬಾ ಜೋರಾಗಿ ನಗೋದಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಗಾಬರಿಯಾದಂತ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಒಂದು ಡಿಸ್ಟ್ರಾಕ್ಷನ್ ಅಂತ. ಆಗ ಸಡನ್ ಆಗಿ ನಮ್ಮ ಡಾಕ್ಟರ್ ಡೂಮ್ ಅಲ್ಲಿಂದ ಮಾಯವಾಗಿ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಮಾಲಿಕ್ಯುಲರ್ ಮ್ಯಾನ್ ನ ತಲುಪೋದಿಕ್ಕೆ ಬರ್ತಾ ಇರ್ತಾನೆ. ಆ ದಾರಿಯಲ್ಲಿ ವೆಲೇರಿಯಾ ಮತ್ತೆ ಸೂಸನ್ ಇಬ್ರು ಸಿಗ್ತಾರೆ. ಆಗ ಸೂಸನ್ ನಮ್ಮ ಡಾಕ್ಟರ್ ಡೂಮ್ ಗೆ ಒಂದೇ ಮಾತು ಕೇಳೋದು, ಡಾಕ್ಟರ್ ಸ್ಟೀವನ್ ಸ್ಟ್ರೇಂಜ್ ಅವ್ರನ್ನ ನೀನೇ ಸಾಯಿಸ್ತಾ. ಅದನ್ನ ಕೇಳಿಸ್ಕೊಂಡಂತ ನಮ್ಮ ಡಾಕ್ಟರ್ ಡೂಮ್ ಅವರು ತಮ್ಮ ತಲೆಯನ್ನ ಬಗ್ಸಿ, ಈಗ ಇದನ್ನೆಲ್ಲ ಹೇಳೋ ಕಂಡೀಷನ್ ಅಲ್ಲಿ ನಾನಿಲ್ಲ,
ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ, ನಾನು ಒಳಗಡೆ ಹೋಗಿ ಬಂದು ನಿನ್ಗೆಲ್ಲ ತಿಳಿಸ್ತೀನಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಡೂಮ್ ಮಾಲಿಕ್ಯುಲರ್ ಮ್ಯಾನ್ ಹತ್ರ ಬಂದಿದ್ದಾರೆ. ಆಗ ಅವರ ಎದುರುಗಡೆ ರೀಡ್ ಇದೆ. ರೀಡ್ ನ ನೋಡಿದ ತಕ್ಷಣ ನಮ್ಮ ಡಾಕ್ಟರ್ ಡೂಮ್ ಅವ್ರು ಹೇಳ್ತಾರೆ, ನೀನ್ ಯಾವಾಗ್ಲೂ ಹೀಗೇನೆ, ನಾನ್ ಏನೇ ಕೆಲಸ ಮಾಡಕ್ ಹೋದ್ರು ಅದಕ್ಕೆ ಅಡ್ಗಲಾಗಿ ನೀನ್ ನಿಂತಿರ್ತೀಯ. ಈಗ್ಲೂ ನೀನ್ ಅದನ್ನೇ ಮಾಡ್ತಾ ಇದ್ಯಾ. ಇನ್ಕರ್ಷನ್ ಆದ್ಮೇಲೆ ನೀನ್ ಏನ್ ಮಾಡ್ದೆ? ನೀನ್ ಇಷ್ಟಪಡುವಂತಹ 4 ಜನನ್ನ ಮತ್ತೆ ನಿನ್ನ ಸೂಪರ್ ಹೀರೋಗಳನ್ನ ಕಾಪಾಡ್ದೆ ಅಷ್ಟೇ. ಆದ್ರೆ ನಾನು ಈ ಬ್ಯಾಟಲ್ ವರ್ಲ್ಡ್ ಅನ್ನ ಸೃಷ್ಟಿ ಮಾಡಿ ಎಷ್ಟು ಜೀವಗಳಿಗೆ ಜೀವನನ ಕೊಟ್ಟಿದ್ದೀನಿ ಗೊತ್ತಾ? ಅಷ್ಟೇ ಅಲ್ದಲೆ ನಿನ್ನ ಫ್ಯಾಮಿಲಿಯನ್ನು ನಾನೇ ಪ್ರೊಟೆಕ್ಟ್ ಮಾಡಿದ್ದೀನಿ. ನನ್ ಕೈಲಿನಾಗಲ್ಲ, ಇದಕ್ಕೆಲ್ಲ ಒಂದು ತಡೆಯನ್ನ ನಾನು ಆಡಿಲೇಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಡೂಮ್ ಅವರು ಒಂದು ಚಿಟ್ಕೆನ ಹೊಡಿತಾರೆ. ಆದ್ರೆ ನಮ್ಮ ಡಾಕ್ಟರ್ ಡೂಮ್ ಅವರು ಹೊಡೆದಿರುವಂತಹ ಆ ಚಿಟ್ಕಿ ನಮ್ಮ ರೀಡ್ ರಿಚರ್ಡ್ ಮೇಲೆ ಯಾವುದೇ ಪ್ರಭಾವವನ್ನ ಬೀರೋದಿಲ್ಲ. ಆಗ ಮತ್ತೊಂದ್ಸಲ ಡಾಕ್ಟರ್ ಡೂಮ್ ಚಿಟಿಕೆ ಹೊಡಿತಾರೆ. ಈಗಲೂ ಕೂಡ ನಮ್ಮ ರೀಡ್ ಮೇಲೆ ಆ ಚಿಟಿಕೆ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಆಗ ಗಾಬರಿಗೊಂಡಂತ ನಮ್ಮ ಡಾಕ್ಟರ್ ಡೂಮ್ ಅವರು ಮಾಲಿಕ್ಯುಲರ್ ಮ್ಯಾನ್ ಹತ್ರ ನೋಡ್ತಾರೆ. ಆಗ ಮಾಲಿಕ್ಯುಲರ್ ಮ್ಯಾನ್ ಕೇಳ್ತಾರೆ, ನೀನ್ ನನ್ಗೇನಾದ್ರೂ ತಿನ್ನೋದಿಕ್ ತಂದಿದ್ಯಾ ಅಂತ ಹೇಳ್ತಾನೆ. ಆಗ ನಮ್ಮ ಡಾಕ್ಟರ್ ಡೂಮ್ಗೆ ಗೊತ್ತಾಗುತ್ತೆ ಈಗ ಡಾಕ್ಟರ್ ಡೂಮ್ಗೆ ಸರಿ ಸಮಾನವಾಗಿ ರೀಡ್ ಇದ್ದಾನೆ ಅಂತ. ಆಗ ರೀಡ್ 1 ಸೆಕೆಂಡ್ ಅನ್ನು ಯೋಚನೆ ಮಾಡದೆ ನಮ್ಮ ಡಾಕ್ಟರ್ ಡೂಮ್ ಅನ್ನ ಸುತ್ತಾಕೋಬಿಡ್ತಾರೆ. ಆಗ ರೀಡ್ ಹೇಳ್ತಾರೆ, ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ ಡೂಮ್. ನನ್ನ ಹತ್ರನು ಗಾಡ್ ಲೈಕ್ ಪವರ್ ಇದ್ದಿದ್ರೆ ನಾನು ಏನೇನೆಲ್ಲ ಮಾಡ್ತಿದ್ದೆ ಗೊತ್ತಾ? ಆದ್ರೆ ನನ್ನ ಹತ್ರ ಆ ಪವರ್ ಇಲ್ಲ. ನೀನು ಇವ್ರನ್ನೆಲ್ಲ ಕಾಪಾಡಿರ್ಬೋದು, ಆದರೆ ನೀನು ನನ್ನ ಫ್ಯಾಮಿಲಿಯನ್ನ ಕಿತ್ಕೊಂಡಿದ್ಯಾ. ನನ್ನ ಫ್ಯಾಮಿಲಿ ಹೇಗಾದ್ರೂ ಆಗ್ಲಿ ಇಲ್ಲಿರುವಂತ ಎಲ್ಲರ ಜನರ ಮೆಮೊರಿಯನ್ನ ವೈಪೌಟ್ ಮಾಡಿ ಅವ್ರನ್ನ ನಿನ್ ಇಷ್ಟಪಟ್ಟ ಹಾಗೆ ಬೆಳೆಸ್ಕೋತಾ ಇದ್ಯಾ. ಅವ್ರನ್ನೆಲ್ಲ ನಿನ್ನ ಗುಲಾಮರಂತೆ ನೋಡ್ಕೋತಾ ಇದ್ಯಾ. ನನ್ನ ಹತ್ರ ಏನಾದ್ರೂ ನಿನ್ನ ಹತ್ರ ಇರುವಂತ ಪವರ್ ಇದ್ದಿದ್ರೆ ನೀನ್ ಸೃಷ್ಟಿ ಮಾಡಿದ್ಯಲ್ಲ, ಇದಕ್ಕಿಂತ 1,00,000 ಪಟ್ಟು ಚೆನ್ನಾಗಿರುವಂತ ಪ್ರಪಂಚನ ನಾನು ಸೃಷ್ಟಿ ಮಾಡ್ತಾ ಇದ್ದೆ ಅಂತ ಒತ್ತಿ ಒತ್ತಿ ನಮ್ಮ ಡಾಕ್ಟರ್ ಡೂಮ್ಗೆ ನಮ್ಮ ರೀಡ್ ರಿಚರ್ಡ್ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಏನಾದ್ರೂ ನಿನ್ನ ಹತ್ರ ಇರುವಂತ ಆ ಗಾಡ್ ಲೈಕ್ ಪವರ್ ಇದ್ದಿದ್ರೆ ನಾನ್ ನಿನಗಿಂತ ತುಂಬಾ ಸುಂದರವಾಗಿರುವಂತ ಪ್ರಪಂಚನ ಸೃಷ್ಟಿ ಮಾಡ್ತಾ ಇದ್ದೆ ಕಣೋ, ಈಗ ನೀನ್ ಸಾಯಿ. ಅದನ್ನ ನಮ್ಮ ಡಾಕ್ಟರ್ ಡೂಮ್ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ. ತಮ್ಮ ತಲೆಯನ್ನ ತಾವು ತಗ್ಗಿಸ್ತಾರೆ. ಇದನ್ನೆಲ್ಲ ಓವನ್ ರೀಸ್ ಅಂದ್ರೆ ಮಾಲಿಕ್ಯುಲರ್ ಮ್ಯಾನ್ ನೋಡ್ತಾಲೆ ಇರ್ತಾರೆ. ಸರಿ, ನೀವಿಬ್ರದ್ದು ಮುಗಿತಾ ಅಂತ ಹೇಳಿ ಮಾಲಿಕ್ಯುಲರ್ ಮ್ಯಾನ್ ಅಲ್ಲೊಂದು ಭಯಾನಕವಾದಂತ ಸ್ಫೋಟನ ಮಾಡ್ತಾರೆ. ಆ ಸ್ಫೋಟ ಆಗಿ 8 ತಿಂಗಳ ನಂತರ ಇಲ್ಲಿ ಯಾವುದೋ ಒಂದು ಅನ್ನೋನ್ ಆಗಿರುವಂತ ಗ್ಯಾಲಕ್ಸಿಯ ಯಾವುದೋ ಒಂದು ಅನ್ನೋನ್ ಆಗಿರುವಂತ ಪ್ಲಾನೆಟ್ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮ ವೆಲೇರಿಯಾ ಮತ್ತೆ ಸೂಸನ್ ಇಬ್ರು ಮಾತಾಡ್ತಾ ಇದ್ದಾರೆ. ಸೂಸನ್ ವೆಲೇರಿಯಾನ ನೋಡಿ ಹೇಳ್ತಾರೆ, ಇದೆಲ್ಲ ಹೇಗಾಯ್ತು ಏನಾಯ್ತು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಮಗಳೇ. ಆಗ ವೆಲೇರಿಯಾ ಅವರು ನಮ್ಮ ಸೂಸನ್ ಸ್ಟಾಮ್ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಅಂತ ಅಂದ್ರೆ ಮಾಲಿಕ್ಯುಲರ್ ಮ್ಯಾನ್ ಒಂದು ಬ್ಯಾಟ್ರಿ ಇದ್ದ ಹಾಗೆ, ಅವನ ಒಳಗಡೆ ತುಂಬಾ ಅಗಾಧವಾದಂತ ಪವರ್ ಇತ್ತು. ಅದನ್ನ ಯೂಸ್ ಮಾಡ್ಕೊಂಡೇ ನಮ್ಮ ಡಾಕ್ಟರ್ ಡೂಮ್ ಅವರು ಬ್ಯಾಟಲ್ ವರ್ಲ್ಡ್ ಅನ್ನ ಸೃಷ್ಟಿ ಮಾಡಿದ್ರು. ಯಾವಾಗ ನಮ್ಮ ಮಾಲಿಕ್ಯುಲರ್ ಮ್ಯಾನ್ಗೆ ರೀಡ್ ರಿಚರ್ಡ್ ಅವರು ಮೀಟ್ ಆಗ್ತಾರೋ ಆಗ ಮಾಲಿಕ್ಯುಲರ್ ಮ್ಯಾನ್ಗೆ ಗೊತ್ತಾಗುತ್ತೆ ಡಾಕ್ಟರ್ ಡೂಮ್ ಮಾಡ್ತಾ ಇರೋದು ಸರಿ ಇಲ್ಲ, ತಪ್ಪು ಅಂತ. ಆಗ ಮಾಲಿಕ್ಯುಲರ್ ಮ್ಯಾನ್ ತನ್ನ ಅಷ್ಟು ಶಕ್ತಿಯನ್ನು ಡಾಕ್ಟರ್ ಡೂಮ್ ಇಂದ ಕಿತ್ಕೊಂಡು ಡಾಕ್ಟರ್ ರೀಡ್ ರಿಚರ್ಡ್ ಅವ್ರಿಗೆ ಕೊಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ಮುಖ್ಯವಾದ ಘಟನೆ ಯಾವುದು ಅಂತಂದ್ರೆ ಫ್ರಾಂಕ್ಲಿನ್ ರಿಚರ್ಡ್ ಅವ್ರದ್ದು. ಆಗ ವೆಲೇರಿಯಾ ಅವರು ನಮ್ಮ ಸೂಸನ್ ಸ್ಟಾಮ್ಗೆ ಅರ್ಥ ಮಾಡಿಸ್ತಾರೆ. ಅದೇನು ಅಂತಂದ್ರೆ ಫ್ರಾಂಕ್ಲಿನ್ ಹತ್ರ ಪ್ರಪಂಚಗಳನ್ನ ಸೃಷ್ಟಿ ಮಾಡುವಂತ ಒಂದು ಅದ್ಭುತವಾದಂತಹ ಐಡಿಯಾಗಳಿದಾವೆ ಅಂತ. ಪ್ರಪಂಚಗಳನ್ನ ಕ್ರಿಯೇಟ್ ಮಾಡುವಂತಹ ಐಡಿಯಾನ ಅಂತ ಹೇಳಿದಾಗ ವೆಲೇರಿಯಾ ತಮ್ಮ ಕೈಗಳನ್ನ ಎತ್ತಿ, ಅಲ್ಲಮ್ಮ ಇಡೀ ಯೂನಿವರ್ಸ್ ಅನ್ನೇ ಸೃಷ್ಟಿ ಮಾಡುವಂತಹ ಐಡಿಯಾ. ಆಗ ನಮ್ಗೆ ಗೊತ್ತಾಗುತ್ತೆ ಫ್ರಾಂಕ್ಲಿನ್ ತಮ್ಮ ಕೈಗಳಿಂದ ಅವನ ಕೈಗಳಿಂದ ಅವನು ಯೂನಿವರ್ಸಸ್ ಗಳನ್ನೇ ಸೃಷ್ಟಿ ಮಾಡಬಹುದಾಗಿತ್ತು. ಆ ಯೂನಿವರ್ಸ್ ಗಳನ್ನ ನಮ್ಮ ರೀಡ್ ರಿಚರ್ಡ್ ಅವರು ಅವರ ಹತ್ರ ಇದ್ದಂತ ಪವರ್ ಇಂದ ಒಂದು ಹೊಸ ರಿಯಾಲಿಟಿಯಾಗಿ ಬದಲಾಯಿಸ್ತಾ ಇದ್ರು. ಹಾಗೆ ಅವರು ಪ್ರತಿಯೊಂದು ಯೂನಿವರ್ಸ್ ಅಲ್ಲೂ ನಮ್ಮ ಮಾಲಿಕ್ಯುಲರ್ ಮ್ಯಾನ್ ನ ಒಂದೊಂದು ಭಾಗವನ್ನ ಕೂಡ ಜೋಡಿಸ್ತಾ ಇದ್ರು. ಯಾಕೆ ಅಂತ ಅಂದ್ರೆ ಒಂದು ಯೂನಿವರ್ಸ್ ಅನ್ನ ಒಂದು ಆಂಗಲ್ ರೀತಿ ಸ್ಟೇಬಲ್ ಮಾಡುವಂತ ಪವರ್ ಇದ್ದಿತ್ತು ಬರೀ ಮಾಲಿಕ್ಯೂಲ್ ಗೆ ಮಾತ್ರ. ಮಾಲಿಕ್ಯುಲರ್ ಮ್ಯಾನ್ ಒಳಗಡೆ ಇನ್ಫಿನೈಟ್ ಕ್ಲೋನ್ಸ್ ಗಳಿರೋದ್ರಿಂದ ಅದರಿಂದ ಮಾಲಿಕ್ಯುಲರ್ ಮ್ಯಾನ್ ಕೂಡ ತುಂಬಾ ಹಸಿವಿಂದ ಬಳಲ್ತಾ ಇದ್ದ. ಆಗ ವೆಲೇರಿಯಾ ಹೇಳ್ತಾರೆ, ಅಮ್ಮ ಇದೆಲ್ಲ ಒಂದು ಆರಂಭ ಅಷ್ಟೇ, ನಮ್ಮ ಹತ್ರ ಇರೋ ಪವರ್ ಇಂದ ನಾವು ಇಂತಹ ಸಹಸ್ರಾರು ಗ್ಯಾಲಕ್ಸಿಗಳನ್ನ ಸೃಷ್ಟಿ ಮಾಡೋಣ. ಆಗ ವೆಲೇರಿಯಾ ಅವರು ಸೃಷ್ಟಿ ಮಾಡಿದಂತ ಒಂದು ಗ್ಯಾಲಕ್ಸಿನ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಅವರ ಫ್ಯೂಚರ್ ಫೌಂಡೇಶನ್ ನ ಮೆಂಬರ್ ಜೊತೆ ಹೊರಟೋಗ್ತಾರೆ. ವೆಲೇರಿಯಾ ಅಲ್ಲಿಂದ ಹೊರಟಿದ ತಕ್ಷಣ ನಮ್ಮ ಸೂಸನ್ ಸ್ಟಾಮ್ ಅವರು ಓಡ್ ಬಂದು ನಮ್ಮ ರೀಡ್ ರಿಚರ್ಡ್ ಅವರ ಕೈಯನ್ನ ಇಳ್ಕೊಂಡು ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಆಗ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ಗೂ ಕೂಡ ಗೊತ್ತಾಗುತ್ತೆ ರೀಡ್ ರಿಚರ್ಡ್ ನನ್ನ ತಂದೆ ಅಂತ. ಮತ್ತೆ ಇಲ್ಲಿ ನ್ಯೂಯಾರ್ಕ್ ಅಲ್ಲಿ ಅರ್ತ್ 616 ಅಲ್ಲಿ ನಮ್ಮ ಮೈಲ್ಸ್ ಮೊರಾಲಿಸ್ ನ್ಯೂಯಾರ್ಕ್ ಸಿಟಿನ ನೋಡ್ತಾ ಇದ್ದಾನೆ. ಈ ಅರ್ತ್ 616 ನ ಅವರು ಪ್ರೈಮ್ ಅರ್ತ್ ಅಂತ ಕರೀತಾರೆ. ಅಲ್ಟಿಮೇಟ್ ಅರ್ತ್ ಸರ್ವನಾಶ ಆಗಿರೋದ್ರಿಂದ ಮೈಲ್ಸ್ ತನ್ನ ಇಡೀ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದಾನೆ. ಆಗ ಮಾಲಿಕ್ಯೂಲ್ ಮ್ಯಾನ್ ನಮ್ಮ ಮೈಲ್ಸ್ ಮೊರಾಲಿಸ್ ಹತ್ರ ಬಂದ್ಬಿಟ್ಟು, ನೀನ್ ಯಾವಾಗ ನನ್ಗೆ ತಿನ್ಸಿದ್ದೆ ಅಂತ ಅಂದ್ರೆ ನನಗೆ ಯಾವಾಗ ತುಂಬಾ ಹಸುವಾಗಿತ್ತು ಆಗ ನೀನ್ ನನಗೆ ಆ ಬರ್ಗರ್ನ ಕೊಟ್ಟಿದ್ದೆ, ಮತ್ತೆ ಇದನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಅದಕ್ಕೋಸ್ಕರ ಮಾಲಿಕ್ಯೂಲ್ ಮ್ಯಾನ್ ನಮ್ಮ ಮೈಲ್ಸ್ ಮೊರಾಲಿಸ್ಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿರ್ತಾರೆ. ಅದೇನು ಅಂತ ಅಂದ್ರೆ ಅರ್ತ್ 616 ಅಲ್ಲೇ ನಮ್ಮ ಪ್ರೈಮ್ ಅರ್ತ್ ಅಲ್ಲೇ ನಮ್ಮ ಮೈಲ್ಸ್ ಮೊರಾಲಿಸ್ ಫ್ಯಾಮಿಲಿಯನ್ನು ಕೂಡ ಬದುಕಿಸಿರ್ತಾರೆ. ಮೈಲ್ಸ್ ಮೊರಾಲಿಸ್ ನ ಹಳೆ ಜೀವನವನ್ನ ಅವ್ರಿಗೆ ಮರಳಿ ಕೊಟ್ಟಿರ್ತಾರೆ ಮಾಲಿಕ್ಯುಲರ್ ಮ್ಯಾನ್. ಇದೆಲ್ಲ ಆದ್ಮೇಲೆ ನಮ್ಗೆ ಕೊನೆಗೆ ಗೊತ್ತಾಗುತ್ತೆ
ರೀಡ್ ರಿಚರ್ಡ್ ಯಾಕೆ ಡಾಕ್ಟರ್ ಡೂಮ್ಗಿಂತ ಶ್ರೇಷ್ಠ ಅಂತ. ಮತ್ತೆ ಇಲ್ಲಿ ನಮಗೆ ಲ್ಯಾಟ್ವೇರಿಯಾದಲ್ಲಿರುವಂತಹ ನಮ್ಮ ಡಾಕ್ಟರ್ ಡೂಮ್ ನ ತೋರಿಸ್ತಾರೆ. ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಯಾವುದೇ ಒಂದು ವಸ್ತುವಾಗ್ಲಿ ಯಾವುದೇ ಒಂದು ವ್ಯಕ್ತಿನಾಗ್ಲಿ ತುಂಬಾ ಅಗಾಧವಾಗಿ ಪ್ರೀತಿಸ್ತಾ ಇದ್ರೆ ಅವ್ರನ್ನ ನಾವು ಫ್ರೀ ಆಗಿ ಬಿಟ್ಬಿಡ್ಬೇಕು, ಅವ್ರನ್ನ ಟೈಟ್ ಆಗಿ ಹಿಡಿದಿಟ್ಕೋಬಾರ್ದು. ಆದ್ರೂ ಕೂಡ ಅವ್ರು ಎಲ್ಲಿ ನಮ್ಮನ್ನ ಬಿಟ್ಟೋಗ್ತಾರೆ ಅನ್ನೋ ಭಯದಲ್ಲಿ ನಾನಿಷ್ಟೆಲ್ಲ ಮಾಡ್ದೆ ಅಷ್ಟೇ. ನೀವು ಪ್ರೀತಿಸೋರನ್ನ, ನೀವ್ ಇಷ್ಟಪಡೋರನ್ನ ಅವರ ಇಷ್ಟದಂತೆ ಇರೋದಿಕ್ಕೆ ಬಿಡಿ, ಅವರ ಇಷ್ಟವನ್ನ ನೀವು ಇಷ್ಟಪಡಿ. ಆಗ ನಿಮ್ಗೆ ಅವರೆಷ್ಟಿಷ್ಟ ಆಗ್ತಾರೆ, ಅವ್ರಿಗೆ ನೀವೆಷ್ಟಿಷ್ಟ ಆಗ್ತೀರಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿದಂತ ನಮ್ಮ ಡಾಕ್ಟರ್ ಡೂಮ್ ಅವರು ತಮ್ಮ ಮನದಾಳದಲ್ಲಿದ್ದಂತ ಭಯವನ್ನ ಹೊರತುಪಡಿಸಿ ತಮ್ಮ ತಲೆಯನ್ನ ಎತ್ತಿ ನಗೋದಿಕ್ಕೆ ಶುರು ಮಾಡ್ತಾರೆ. ಅವರ ಆ ನಗು ಎಷ್ಟು ಆನಂದವಾಗಿತ್ತು ಅಂತ ಅಂದ್ರೆ ಪದಗಳಲ್ಲಿ ವರ್ಣಿಸೋದಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಯಾಕಂತ ಅಂದ್ರೆ ಮಾಲಿಕ್ಯುಲರ್ ಮ್ಯಾನ್ ಅವರ ಮುಖವನ್ನ ಕೂಡ ಇಲ್ಲಿ ಸರಿ ಮಾಡಿದ್ದಾರೆ. ಯಾಕಪ್ಪ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಡಾಕ್ಟರ್ ಡೂಮ್ ಅವ್ರನ್ನ ಅವರು ಇನ್ನೂ ಬದುಕಿಸಿದ್ದಾರೆ ಅಂತ ಅಂದ್ರೆ ನಮ್ಮ ರೀಡ್ ರಿಚರ್ಡ್ ನ ಕಾರಣದಿಂದ. ರೀಡ್ ರಿಚರ್ಡ್ ಎಲ್ಲರೂ ಬದುಕೋದಿಕ್ಕೆ ಅವಕಾಶನ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ನಮ್ಮ ಡಾಕ್ಟರ್ ಡೂಮ್ಗಿಂತ ತುಂಬಾ ಅತ್ಯುತ್ತಮವಾದ ಗಾಡ್. ಸೊ ಇದು ನಮ್ಮ ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್ ನ ಸಂಪೂರ್ಣವಾದಂತಹ ಕತೆ. ಈ ಕತೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಾರಿ ಒಂದ್ ವಾರ ಲೇಟ್ ಮಾಡಿದೆ, ಯಾಕೆಂತ ಈಗ ಗೊತ್ತಾಯ್ತು ಅನ್ಕೋತೀನಿ. ದಯವಿಟ್ಟು ನಿಮ್ಮ ಒಪಿನಿಯನ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಸೀಕ್ರೆಟ್ ವಾರ್ಸ್ ಕಾಮಿಕ್ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.